ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವಾ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ತತಃ ಕದಾಚಿತ್ ಧೃತರಾಷ್ಟ್ರಪುತ್ರೈಃ ಪಾಂಡೋಸ್ಸುತಾಮೃಗಯಾಂ ಸಂಪ್ರಯಾತಾಃ ಅಗ್ರೇ ಗಚ್ಚನ್ ಸಾರಮೇಯೋರುರಾವ ಧರ್ಮಾತ್ಮಜಸ್ಯಾತ್ರ ವನೇ ಮೃಗಾರ್ಥಿ. ತತಃ ಹೀಗೆ ವಿದ್ಯಾಭ್ಯಾಸವನ್ನು ಕಲಿತಾ ಇರುವಾಗ ಪ್ರಾಕ್ಟೀಸ್ಗಾಗಿ ಬೇಟೆಗೆ ಹೊರಟರು. ದುರ್ಯೋಧನ ಮತ್ತು ಧರ್ಮರಾಜನ ಕಡೆಯವರು ಒಟ್ಟಿಗೆ ಬೇಟೆಗೆ ಅಂತ ಹೋದರು. ಹಾಗೆ ಬೇಟೆಗೆ ಅಂತ ಹೋದಾಗ ಧರ್ಮರಾಜನ ನಾಯಿ, ಬೇಟೆ ನಾಯಿ, ಅದು ಮುಂದೆ ಬೊಗಳಿಕೊಂಡು ಹೋಯಿತು. ಬೇರೆ ಯಾವುದಾದರೂ ಮೃಗಗಳಿದ್ದರೆ ಅದನ್ನು ಬೆದರಿಸಿ ಹೊರಗಡೆ ಬರುವಂತೆ ಮಾಡಿ ಅದು ಓಡ್ತಾ ಇರುವಾಗ ಇವರು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಅದು ಯಾಕೆಂದರೆ ಮೂವಿಂಗ್ ಅಬ್ಜೆಕ್ಟ್ ಅಲ್ಲ. ಅದು ಹೋಗುವಾಗ ಇವರು ಬಾಣವನ್ನು ಎಸಿಬೇಕು. ಅದು ಒಳ್ಳೆ ಪ್ರಾಕ್ಟೀಸ್ ಆಗ್ತದೆ. ಹಾಗೆ ಧರ್ಮರಾಜನ ಬೇಟೆ ನಾಯಿ ವೇಗವಾಗಿ ಓಡಿಕೊಂಡು ಹೋದಾಗ ಶ್ರುತ್ವಾ ರಾವಂ ಸಾರಮೇಯಸ್ಯ ದೂರಾತ್ ಶರೈರ್ಮುಖಂ ಶಬ್ದವೇಧಿ ಪುಪೂರೆ ಸ ಏಕಲವ್ಯೋ ವ್ರಣಮಸ್ಯ ನಾಕರೋತ್ ಶ್ವಾಪೂರಿತಾಸ್ಯ ಪಾಂಡವಾನ್ ಅಭ್ಯಯಾತ್ ಸಹ. ಶ್ರುತ್ವಾ ರಾವಂ ಸಾರಮೇಯಸ್ಯ. ಸಾರಮೇಯ ಅಂತಂದರೆ ನಾಯಿ. ಕಾರಣ ಏನು ಅಂದರೆ ಸರಮ ಅಂತಂದರೆ ದೇವತೆಗಳ ನಾಯಿ. ಆ ದೇವತೆಗಳ ನಾಯಿಯ ವಂಶದವರು ಆದ್ದರಿಂದ ಸಾರಮೇಯ ಅಂತ. ಸರಮ ಗೋತ್ರಾಪತ್ಯಂ. ಹೀಗಾಗಿ ಸಾರಮೇಯ ಅಂತಂದರೆ ನಾಯಿ. ಅದು ಸರಮ ಅಂತ ಹೇಳಿ ಅವಳಿಗೆ ಎರಡೂ ರೂಪವೂ ಇದೆ. ಒಂದು ಸ್ತ್ರೀ ರೂಪವೂ ಇದೆ, ಇನ್ನೊಂದು ನಾಯಿ ರೂಪವೂ ಇದೆ. ಆ ಸರಮ ಏನಿದ್ದಾಳೆ ದೇವತೆಗಳ ಕಾವಲುಗಾರ್ತಿಯೂ ಹೌದು. ಅವಳ ಏನೊಂದು ಸಂತತಿಯಲ್ಲಿ ಬಂದದ್ದನ್ನು ಸಾರಮೇಯ ಅಂತ ಕರೀತಾರೆ. ದೂರಾಚ್ಛರೈರ್ಮುಖಂ. ಇವನಿಗೆ ಅದು ಡಿಸ್ಟರ್ಬ್ ಆಯಿತು. ಏಕಲವ್ಯ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಅವ ಏನು ಮಾಡಿದ, ಬಾಣವನ್ನು ಬಿಟ್ಟ. ಶಬ್ದ ವೇದ. ವೇದ ಅಂತಂದರೆ ಸೀಳೋದು ಅಂತ. ಶಬ್ದವನ್ನು ಸೀಳೋದು ಅಂತಂದರೆ ಶಬ್ದದ ಆಶ್ರಯವಾದ ದ್ರವ್ಯ ಏನಿದೆ ಅದನ್ನು ಸೀಳೋದು ಅಂತ. ಅದನ್ನು ಸೀಳಿದ. ಸೀಳೋದು ಅಂತಂದರೆ ಹೇಗೆ? ಅವನಿಗೆ ಗೊತ್ತಾಯಿತು ಇದು ನಾಯಿಯ ಬೊಗಳುವಿಕೆ. ನಾಯಿಯನ್ನು ಸುಮ್ಮನೆ ಯಾರು ಕೊಲ್ಲೋದು, ಅದರ ಬದಲು ನನ್ನ ಒಂದು ಸ್ಕಿಲ್ಲನ್ನು ತೋರಿಸುವ ಅಂತ ಅವನಿಗೆ ಅನ್ನಿಸಿತು. ಯಾರೋ ಬೇಟೆಗಾರರು ಬರ್ತಾ ಇದ್ದಾರೆ ಅಂತ ಐಡಿಯಾ ಬಂತು ಅವನಿಗೆ. ಯಾಕೆಂತಂದರೆ ಅದು ಬೇಟೆ ನಾಯಿಯದ್ದೇ ಸದ್ದು. ಆ ವಸ್ತುವಿನ ಆಬ್ಜೆಕ್ಟಿನ ಪೂರ್ತಿ ಪರಿಚಯ ಇರಬೇಕು. ಯಾವ ದಿಕ್ಕಿನಿಂದ ಆ ಬೊಗಳು ಬರ್ತಾ ಇದೆ, ನಾನು ಎಷ್ಟು ದೂರ ಹೊಡೆದ್ರೆ, ಎಷ್ಟು ಪ್ರೆಷರ್ ಹಾಕಿದ್ರೆ ಆ ನಾಯಿಯ ದೂರ, ಆ ದೂರಕ್ಕೆ ಈ ಬಾಣ ಹೋಗುತ್ತೆ, ಎಲ್ಲವೂ ಪ್ರಜ್ಞೆಯಲ್ಲಿ ಸೇರಿಕೊಂಡಿರುತ್ತೆ. ಬಿಲ್ಗಾರರಾಗೋದು ಅಂತಂದರೆ ಕಡಿಮೆ ಏನಲ್ಲ. ಏಕೆಂದರೆ ಅದಕ್ಕೆ 10 ವರ್ಷಗಳ ಐಡಿಯಾ ಇರಬೇಕು, 10 ವರ್ಷಗಳ ಪರಿಶ್ರಮ ಇರಬೇಕು. ಸುಮ್ಮನೆ ಬಿಲ್ ತಗೊಂಡ ಬಿಡೋದ ಅಂತ ಅಲ್ಲವೇ ಅಲ್ಲ. ಏಕೆಂದರೆ ಆ ಧನುರ್ವೇದದ ಅಂಗಗಳು ಎಷ್ಟು ಇತ್ಯಾದಿಗಳನ್ನು ಇದರಲ್ಲಿ ಹೇಳಿದ್ದಾರೆ. ಅಗ್ನಿಪುರಾಣದಲ್ಲಿ ನಿರೂಪಣೆ ಮಾಡಿದ್ದಾರೆ. ಚರ್ಯಾಪಾದ, ಲಕ್ಷ್ಯಪಾದ ಹೀಗೆ ಎಲ್ಲ
ಅಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದರಿಂದಾಗಿ ಆ ಮೂವಿಂಗ್ ಅಬ್ಜೆಕ್ಟ್ ಎಲ್ಲಿಂದ ಬರ್ತಾ ಇದೆ, ಎಲ್ಲಿ ಇರುತ್ತೆ, ಈಗ ನಾನು ಬಾಣ ಹೊಡೆದ್ರೆ ಅದು ಎಲ್ಲಿಗೆ ಬೀಳುತ್ತೆ, ಆಮೇಲೆ ಒಂದು ಬಾಣ ಅಲ್ಲ ಹೊಡೆದಿದ್ದು, ಹಲವಾರು ಬಾಣಗಳು ನಾಯಿಯ ಬಾಯನ್ನು ಬಂಧಿಸಿದವು. ಶ್ವಾಪೂರಿತಾಸ್ಯ, ಅದು ಬೊಗಳಿಕೆ ಆಗಲಿಲ್ಲ. ಪಾಂಡವರಿಗೆ ನಾಯಿ ಈಗ ತಾನೇ ಬೊಗಳಿಕೊಂಡು ಅಲ್ಲಿಗೆ ಹೋಯಿತು, ಅಲ್ಲಿಂದ ಇನ್ಯಾವುದೋ ಮೃಗ ಬರಬೇಕಿತ್ತು, ಎದುರುಗಡೆ ಬರ್ತಾ ಇಲ್ಲ. ಆ ಕಾರಣದಿಂದ ನಾಯಿಗೇನಾಯಿತು ಅಂತ ಚಿಂತೆ ಅವರಿಗೆ. ಅಷ್ಟು ಹೊತ್ತಿಗೆ ನಾಯಿ ಬರ್ತಾ ಇದೆ, ಅದರ ತುಂಬ ಬಾಣ ತುಂಬಿದೆ. ಯಾರಿದು? ವ್ರಣಮಸ್ಯ ನಾಕರೋ ಅಂತ ಹೇಳ್ತಾರೆ. ಒಂದು ಚೂರು ಗಾಯ ಆಗಿರಲಿಲ್ಲ. ಗಾಯ ಆಗದೇ ಇರಬೇಕಾದ್ರೆ ಬಾಣ ಒಳಗಡೆ ಹೊಕ್ಕಿರಬೇಕು. ಆ ಉಂಗಳು ಅಂತ ಹೇಳ್ತಾರಲ್ಲ, ಆ ಒಳಗಡೆಯ ಭಾಗ, ನಾಲಿಗೆಯ ಗೋಡೆ, ಅದು ಯಾವುದಕ್ಕೂ ಕೂಡ ಮೇಲ್ಗಡೆಗಾಗಲಿ ಕೆಳ ದವಡೆಗಾಗಲಿ ಬಾಣ ತಾಗಿರಲಿಲ್ಲ. ಒಟ್ಟು ಬಾಣಗಳು ಈ ಒಂದು ಮುಷ್ಟಿಯ ಹಾಗೆ ನಾಯಿಯ ಮೋರೆಗೆ ಒಳಗಡೆ ಹೋಗಿದೆ. ಅದು ಒಂದು ಚೂರು ಕೆತ್ತಿ ಎಲ್ಲಿಯೋ ಗಾಯ ಗೀಯ ಆಗಲೇ ಇಲ್ಲ. ಬೊಗಳಿಕ್ಕಾಗ್ತಾ ಇಲ್ಲ ನಾಯಿಗೆ, ಅಷ್ಟೇ, ಇನ್ನೇನಾಗಿಲ್ಲ. ಅದನ್ನು ಹಿಂಗೆ ಬಾಣ ತೆಕ್ಕೊಳ್ಳಿಕ್ಕೂ ಆಗಲ್ಲ, ಏಕೆಂದರೆ ಹಲವಾರು ಬಾಣಗಳು ಇಡಿಕಿರಿದಿವೆ, ಅಂದರೆ ಇಕ್ಕಟ್ಟು, ಅದು ತೆಗಿಲಿಕ್ಕೆ ಆಗಲ್ಲ. ಆ ತರಹ ಒಬ್ಬ ಬಲಿಷ್ಠ ಕೈ ಇರುವವನು ನಿಧಾನವಾಗಿ ಎಳಿಬೇಕು. ಆ ಪರಿಸ್ಥಿತಿ ಆ ನಾಯಿಗೆ ಇದೆ. ಇದಕ್ಕೆಲ್ಲ ನಿನ್ನೆ ಹೇಳಿದ ಹಾಗೆ ಯಾವ ರೀತಿ ಇದೆ, ಆ ಬಾಣಗಳೆಲ್ಲ ಒಂದು ಮೊದಲನೆಯ ಬಾಣದ ವೇಗ ಏನಿದೆ ಅದಕ್ಕಿಂತ ಹೆಚ್ಚಿನ ವೇಗ ಎರಡನೇ ಬಾಣ, ಮೂರನೇ ಬಾಣ ಎಲ್ಲ ವೇಗದಿಂದ ಹೆಚ್ಚಾಗ್ತಾ ಹೋಗಬೇಕು. ಕ್ರಮೇಣ ವೇಗ ಹೆಚ್ಚಾಗ್ತಾ ಹೋದರೆ ಮೊದಲನೇ ಬಾಣದ ಜೊತೆಗೆ ಉಳಿದ ಬಾಣಗಳು ಹೋಗಿ ತಲುಪಲಿಕ್ಕೆ ಸಾಧ್ಯ, ಬೇರೆ ಸಾಧ್ಯ ಇಲ್ಲ. ಹಾಗೆ ತಲುಪಿದೆ. ಬಹಳ ಆಶ್ಚರ್ಯ ಆಯಿತು. ಅಂದರೆ ಇದು ಬೇರೆಯವ್ರಿಗೆ ಗೊತ್ತಾಗಲ್ಲ, ಒಬ್ಬ ಧನುರ್ವೇದ ಪಾರಂಗತನಿಗೆ ಮಾತ್ರ ಗೊತ್ತಾಗುವಂಥದ್ದು. ಯಾಕೆಂದರೆ ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮಂ ಅಂತ ಅಲ್ವೇ. ಒಬ್ಬ ಆ ಫೀಲ್ಡಿನಲ್ಲಿ ಎಕ್ಸ್ಪರ್ಟ್ ಆದವನಿಗೆ ಗೊತ್ತಾಗತ್ತೆ. ಡ್ಯಾನ್ಸ್ ಚೆನ್ನಾಗಿ ಬರುವವನಿಗೆ ಇನ್ನೊಬ್ಬ ಡ್ಯಾನ್ಸರ್ನ ಮಹತ್ವ ಗೊತ್ತಾಗ್ತದೆ. ಅದರ ಹೊರಗಡೆ ಸ್ಥೂಲ ಪರಿಚಯ ಆದರೂ ಇರಬೇಕಾಗತ್ತೆ, ಇಲ್ಲಾಂದರೆ ಅದೇನು ಡ್ಯಾನ್ಸು ಅಂತಲೇ ಗೊತ್ತಾಗೋದಿಲ್ಲ. ಹಾಗೆ ಒಬ್ಬ ವಿದ್ವಾಂಸ ಧನುರ್ವೇದವನ್ನು ಚೆನ್ನಾಗಿ ಬಲ್ಲವನಿಗೆ ಮಾತ್ರ ಇದರ ಐಡಿಯಾ ಬರುತ್ತೆ, ಇವನು ಅತ್ಯಂತ ಅದ್ಭುತ ವಿದ್ವಾಂಸ ಅಂತ. ದೃಷ್ಟ್ವಾ ಚಿತ್ರಂ ಕುರವ ಪಾಂಡವಾಶ್ಚ ದ್ರಷ್ಟುಂ ಕರ್ತಾರಂ ಮಾರ್ಗಯಾಮಾತುರತ್ರ ದ್ರೋಣಾಕೃತಿಂ ಮಾರ್ತಿಕೀಂ ಪೂಜಯಂತಂ ದದುಶುಶ್ಚೈನಂ ಧನುರೇವಾಭ್ಯಸಂತಂ. ಚಿತ್ರಂ, ಇದೊಂದು ಅಚ್ಚರಿ. ಆ ಏಕಲವ್ಯ ಈ ಪ್ರಯೋಗ ಮಾಡಿದ ಅಚ್ಚರಿಯನ್ನು ಕಂಡರು. ಇಂತಹ ಅಚ್ಚರಿಯ ಕೆಲಸ ಮಾಡಿದವನನ್ನು ನೋಡಬೇಕು ಅಂತ ಅನ್ನಿಸಿತು. ದ್ರಷ್ಟುಂ ಕರ್ತಾರಂ ಮಾರ್ಗಯಾಮಾತು, ಅಲ್ಲಿಗೆ ಹೋಗಿ ಹುಡುಕಿದ್ರು. ಅವನು ದ್ರೋಣಾಕೃತಿಂ ಮಾರ್ತಿಕೀಂ ಪೂಜಯಂತಂ, ಒಂದು ಮಣ್ಣಿನ ದ್ರೋಣರ ಆಕೃತಿಯನ್ನು ಇಟ್ಟುಕೊಂಡಿದ್ದ. ಹೂವು ಮೊದಲಾದವುಗಳೆಲ್ಲ ಅಲ್ಲಿ ಇದ್ದುವು. ಇವನು ಧನುರೇವ ಅಭ್ಯಾಸಂತಂ, ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಅದು ನಿರಂತರ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಶಾಸ್ತ್ರವನ್ನು ನಿರಂತರವಾಗಿ ಚಿಂತನೆ ಮಾಡ್ತಾ ಇರಬೇಕು ಅಲ್ವಾ. ಹಾಗೆ ಕಲಿತದ್ದನ್ನು ಆಗಾಗ ನೋಡ್ತಾ ಇರಬೇಕು. ಅದೇ ಫೀಲ್ಡ್ ಅಂತ ಆದರೆ ತೊಂದರೆ ಇಲ್ಲ. ವೈಶಾಚಮೇ ವೈಶ ಪಿಶಾಚಕೇಭ್ಯಃ ಪೂರ್ವಂ ವಿವೇದ ಅಸ್ತ್ರವೃಂದಂ ನಿಷಾದಃ ದಿವ್ಯಾನಿ ಅಸ್ತ್ರಾಣಿ ಆಪ್ತುಮೇತಾಂ ಚ ಶಿಕ್ಷಾಂ ದ್ರೋಣಂ ತದಾ ಪೂಜಯತಿ ಸ್ಮ ಭಕ್ತ್ಯಾ. ಪೈಶಾಚಮೇ ವೈಶ ಪಿಶಾಚಕೇಭ್ಯಃ, ಪಿಶಾಚಿಗಳಿಂದ ಪೈಶಾಚಾಸ್ತ್ರವನ್ನು ಈಗಾಗಲೇ ಪಡೆದಿದ್ದ. ನೋಡಿ, ನಾನು ನಿನ್ನೆ ಹೇಳಿದ ಹಾಗೆ ವೇದದ ಮೇಲೆ ಅವನಿಗೆ ನಂಬಿಕೆ ಇರಲಿಲ್ಲ. ಆದರೆ ವೈದಿಕ ಅಸ್ತ್ರಗಳು ಬೇಕು. ಯಾಕೆ ಅಂತಂದರೆ ಶತ್ರುಗಳನ್ನು ನಾಶ ಮಾಡಲಿಕ್ಕೆ ಅಷ್ಟೇ. ಕೇವಲ ಅಸ್ತ್ರ ಬಂದರೆ ಪ್ರಯೋಜನ ಇಲ್ಲ, ಪ್ರಾಕ್ಟೀಸ್ ಇರಬೇಕು. ಬಾಣ ಇಷ್ಟು ದೂರದಲ್ಲಿ ಬಿಡಬೇಕು ಅಂತ. ಒಂದು ಬಾಂಬು ಬಂದರೆ ಏನು ಪ್ರಯೋಜನ?
ಅದನ್ನು ದೂರಕ್ಕೆ ಎಸೆಯಲಿಕ್ಕೆ ಪ್ರಾಕ್ಟೀಸ್ ಇರಬೇಕು. ಹೀಗಾಗಿ ಅದು ದೂರಕ್ಕೆ ಬಾಣವನ್ನು ಬಿಡೋದು ಅದು ಬೇಕು ಲಕ್ಷ್ಯ. ಆಮೇಲೆ ಅಸ್ತ್ರವೇದನ ಮಂತ್ರವನ್ನು ತಿಳಿಬೇಕು. ಅವನಿಗಾಗಲೇ ಪೈಶಾಚಾಸ್ತ್ರಗಳನ್ನೆಲ್ಲ ಪಡೆದಿದ್ದ. ಪೈಶಾಚಂ ಅಸ್ತ್ರವೃಂದಂ ಪೂರ್ವಂ ವಿವೇದ. ಹಿರಣ್ಯವರ್ಮ ಅಂತ ಹೇಳಿ ಒಬ್ಬ ರಾಜ, ಒಳ್ಳೆಯ ವಂಶದಲ್ಲೇ ಬಂದವ, ಒಳ್ಳೆಯ ವೇದವನ್ನೇ ನಂಬಿಕೊಂಡಿದ್ದವ. ಆ ಹಿರಣ್ಯವರ್ಮನ ಮಗ ಇವನು ಏಕಲವ್ಯ. ಏನಾಗಿದೆ, ಈ ಕಥೆಗಳಿಂದ ನೋಡಿಕೊಂಡು ಆ ಕಥೆಗಳಲ್ಲಿ ಆ ಒಳ್ಳೆಯ ಐಡಿಯಾನೇ ಇರಲ್ಲ, ಆ ಕಥೆಗಳಲ್ಲಿ ಕಾಮನ್ ಸೆನ್ಸು ಇರಲ್ಲ. ಆ ಪ್ರಚಲಿತವಾದ ನೀವು ಯಾವುದೇ ಕಥೆಯನ್ನು ನೋಡಿ, ಅಂದರೆ ಜನಪ್ರಿಯವಾಗಿದ್ದು ಅಂತ ಹೇಳಿ ಇದೆಯಲ್ಲ, ಅವನಿಗೆ ಆ ಒಂದು ಇದಿಲ್ಲ. ಏನು, ಆ ಕಥೆಯಲ್ಲಿ ತೀರಾ ಬಾಲಿಶವಾದ ಐಡಿಯಾಗಳೇ ಇರುತ್ತೆ. ಒಂದು ಸಣ್ಣದು ಹೇಳ್ತೇನೆ ನಿಮಗೆ, ಹೇಗೆ ಕಥೆಗಳಲ್ಲಿ ಯಾವ ರೀತಿ ಕಾಮನ್ ಸೆನ್ಸ್ ಇಲ್ಲದ ಕಥೆಗಳು ಜಗತ್ತಿನಲ್ಲಿ ಎಲ್ಲ ಕಡೆ ಹೆಂಗೆ ಪ್ರಚಾರ ಆಗಿರುತ್ತೆ ಅನ್ನೋದಕ್ಕೆ ಒಂದು ಕಥೆ. ನಾವೆಲ್ಲ ಈ ಕೊಡಲಿಯ ಕಥೆಯನ್ನು ಕೇಳ್ತೇವೆ. ಯಾವುದು ಅದು ನಮ್ಮ ದೇಶದ್ದಲ್ಲ, ದೇವರ ದಯೆಯಿಂದ ಬೇರೆ ದೇಶದ್ದು ಅಲ್ಲ. ನಮ್ಮ ದೇಶದಲ್ಲಿ ಕಥೆಗಳನ್ನು ಮಾಡುವವರು ಹಾಗೆ ಮಾಡ್ತಾರೆ. ಆ 3 ಕೊಡಲಿ ಬಿದ್ದೋಯ್ತು, ಬಂಗಾರದ ಕೊಡಲಿಯೋ ತಂತು ದೇವತೆ ಇದು ನಿಂದ ಅಂತ ಕೇಳಿತು, ಇಲ್ಲ ಅಂತಂದ. ಬೆಳ್ಳಿಯ ಕೊಡಲಿಯನ್ನು ತಂದ, ಇಲ್ಲ ಅಂದ. ಕಬ್ಬಿಣದ ನಂದು ಅಂತಂದ, 3 ಕೊಡಲಿಯನ್ನು ಕೊಟ್ಟರು ಅಂತ. ಅದು ಭಾರತದ್ದಲ್ಲ ಕಥೆ. ಆದರೆ ಭಾರತೀಯರೇ ಅಂದರೆ ಅಪ್ಪಟ ಭಾರತೀಯರು ಕಥೆ ಹೇಳೋದಾದರೆ ಈ ತರಹ ಕಥೆ ಹೇಳೋದೇ ಇಲ್ಲ. ಕಾರಣ ಏನು ಅಂತಂದರೆ, ಕಬ್ಬಿಣದ ಕೊಡಲಿಯಿಂದ ಮಾತ್ರ ಹೊಡಿಲಿಕ್ಕಾಗೋದು ಮರನ. ನಾನು ಬಂಗಾರದ ಕೊಡಲಿ ಇಟ್ಕೊಂಡು ಬೆಳ್ಳಿ ಕೊಡಲಿ ಇಟ್ಕೊಂಡು ಏನು ಮಾಡಲಿ? ಕಡಿಯೋದು ಹೇಗೆ ಅಂತ ಯೋಚನೆ ಮಾಡ್ತಾನೆ. ಅವನಿಗೆ ಬಂಗಾರದ ಕೊಡಲಿಯೋ ಬೆಳ್ಳಿ ಕೊಡಲಿಯೋ ಪ್ರಯೋಜನಕ್ಕೆ ಬರೋಲ್ಲ. ಪ್ರಯೋಜನಕ್ಕೆ ಬರೋದು ಕಬ್ಬಿಣದ ಕೊಡಲಿ. ಅಂದರೆ ಈ ತರಹ ಅವನು ಯಾಕೆ ಬೇಡ ಅಂದಿರ್ತಾನೆ? ಬಂಗಾರದ ಕೊಡಲಿಯೋ ಕಬ್ಬಿಣದ ಕೊಡಲಿಯೋ ಇದರ ಕೆರಿಯರಲ್ಲಿ ಒಳ್ಳೇದಾಗಲ್ಲ ಅಂತ ಹೇಳಿ ಅವನು ಯೋಚನೆ ಮಾಡಿರ್ತಾನೆ. ಹೀಗಾಗಿ ಭಾರತೀಯರು ಅಪ್ಪಟ ಭಾರತೀಯರಾದರೆ ಈ ತರಹ ಕಥೆಯನ್ನು ಹೇಳೋಲ್ಲ. ಎಲ್ಲ ರೀತಿಯಿಂದ ಪರ್ಫೆಕ್ಟ್ ಆಗಿರೋ ಕಥೆಯನ್ನು ಹೇಳ್ತಾರೆ. ಯಾವಾಗ ನಾವು ಭಾರತೀಯತೆಯನ್ನು ಕಳೆದುಕೊಂಡೆವು ಅವಾಗಿಂಥ ಕಥೆಗಳು ಶುರು ಆಯಿತು. ಅದರಿಂದ ಧನು ಪೂರ್ವಂ ವಿವೇದ, ಅವನು ಮೊದಲು ತಿಳಿದಿದ್ದ. ಇದು ಯಾರಿಗೂ ಕೂಡ ಐಡಿಯಾ ಇಲ್ಲ. ಏಕೆಂದರೆ ಮಹಾಭಾರತ ನೋಡಿಲ್ಲ, ಪ್ರಚಲಿತವಾದ ಕಥೆಯನ್ನು ಮಾತ್ರ ಕೇಳ್ತಾರೆ. ದ್ರೋಣಾಚಾರ್ಯನ ಬೈತಾರೆ. ದ್ರೋಣಾಚಾರ್ಯರು ಒಬ್ಬ ಒಳ್ಳೆ ಗುರುನೇ ಅಲ್ಲ. ನಮಗೆ ಆಶ್ಚರ್ಯ ಆಗೋದೇನು ಅಂತಂದರೆ, ಬಹಳ ದೊಡ್ಡದಾಗಿ ನಾನು ವೈದಿಕವಾದದ್ದನ್ನು ಹೇಳ್ತೇನೆ ಅಂತ ಹೇಳುವವರು ಕೂಡ ಪ್ರಕಾಶಿಸೋದೇ ಇಲ್ಲ. ಅವ್ರ ಗಡ್ಡ ಎಷ್ಟುದ್ದ ಇರುತ್ತೋ ಅಷ್ಟು ಕಡಿಮೆ ಜ್ಞಾನ ಅವ್ರಿಗಿರುತ್ತೆ. ಹೀಗಾಗಿ ಆ ಪ್ರಕಾಶವೇ ಇಲ್ಲ ಅವರಲ್ಲಿ, ಜ್ಞಾನ ಪ್ರಕಾಶವೇ ಇಲ್ಲ. ಮೂಲ ಓದಬೇಕು ತಾನೆ. ಅವರು ದ್ರೋಣಾಚಾರ್ಯರನ್ನು ಬೈತಾರೆ, ಒಳ್ಳೆ ಗುರುವೇ ಅಲ್ಲ ಅಂತ. ಯಾರು ಹೇಳಿದ್ದು? ಸರಿಯಾಗಿ ನೋಡಿ. ದ್ರೋಣಾಚಾರ್ಯರ ಅನುಮತಿಯನ್ನೇನು ಪಡೆಯಲಿಲ್ಲ ಏಕಲವ್ಯ. ದ್ರೋಣಾಚಾರ್ಯರ ಪ್ರತಿಮೆಯನ್ನು ಇಟ್ಟುಕೊಂಡಿದ್ದ. ತಪ್ಪು ಸಂದೇಶ ಹೋಗುತ್ತೆ ಸಮಾಜಕ್ಕೆ ಅಲ್ವಾ? ನನ್ನ ಪರಿಚಯವೇ ಇಲ್ಲದವ ನನ್ನ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ ಅಂತಂದ್ರೆ ನನ್ನ ಬಗ್ಗೆ ತಪ್ಪು ಕಲ್ಪನೆ ಬಂದೇ ಬರುತ್ತೆ. ನಿಮಗೆ ಬರಲ್ವಾ? ಯಾವುದೋ ಒಬ್ಬ ತಲೆ ಕೆಟ್ಟವ ನನ್ನ ಎಲ್ಲ ಸಾವಿಗೆ ವಿಜಯ ಸಿಂಹನೇ ಕಾರಣ ಅಂತ ಹೇಳಿ ಬರೆದಿಟ್ಟು ಸತ್ತು ಹೋದರೆ ಎಲ್ಲ ಜನರಿಗೆ ಅನುಮಾನ ಬರೋದು ನನ್ನ ಮೇಲೆ. ಆ ಪರಿಸ್ಥಿತಿ ದ್ರೋಣಾಚಾರ್ಯರಿಗೆ ಅವತ್ತಿತ್ತು. ಏಕಲವ್ಯ ದ್ರೋಣಾಚಾರ್ಯರ ಪ್ರತಿಮೆ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರೆ ಏನಂತ ಅರ್ಥ ಆಗತ್ತೆ? ಓಹ್, ದ್ರೋಣಾಚಾರ್ಯರ ಮೇಲೆ ಇಷ್ಟೊಂದು ಗೌರವ ಇದೆ, ದ್ರೋಣಾಚಾರ್ಯರು ಅವನಿಗೆ ವಿದ್ಯೆಯನ್ನೇ ಕೊಟ್ಟಿಲ್ಲ ಅಂತ ಆಗುತ್ತೆ. ಆದರೆ ಕೊಡಲಿಕ್ಕೆ ಒಳಗಡೆಯಿಂದ ಇಷ್ಟ ಇಲ್ಲ. ಏನು ಮಾಡೋದು? ಒಬ್ಬ ಡಾಕ್ಟರ್ ಹತ್ತಿರ ಉಗ್ರಗಾಮಿ ಒಬ್ಬ ಬಂದು ಚಿಕಿತ್ಸೆ ಕೊಡಬೇಕು ಅಂತ ಕೇಳ್ತಾನೆ. ಡಾಕ್ಟರ ಧರ್ಮ ಏನು? ಚಿಕಿತ್ಸೆ ಕೊಡಬೇಕು, ಬದುಕಿಸ್ಬೇಕು. ಆದರೆ ಸರ್ವಜನ ಹಿತವನ್ನು ಯೋಚನೆ ಮಾಡೋದು ಹೇಗೆ? ಅವನು ಮತ್ತೆ ಎದ್ದೇಳದಂತೆ ಮಾಡಿ ಕಳಿಸ್ಬೇಕು, ಬದುಕಿಸ್ಬೇಕು. ಅವನಿಗೆ ಹೆಚ್ಚು ಆ ವಿಧ್ವಂಸಕ ಕೃತ್ಯಗಳನ್ನು ಮಾಡಲಿಕ್ಕೆ ಆಗಬಾರ್ದು ಅಲ್ವಾ? ಅದು ಎರಡು ಮಧ್ಯದ ದಾರಿ. ದ್ರೋಣಾಚಾರ್ಯರು ಆ ದಾರಿಯನ್ನು ಸೆಲೆಕ್ಟ್ ಮಾಡಿದ್ದು ಏನೀಗ?
ಇದು ಕಾಮನ್ ಸೆನ್ಸೇ ಇಲ್ಲ. ಏಕಲವ್ಯ ಹಾಗೆ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ. ಯಾಕೆ ಅಂದರೆ ಮಹಾಭಾರತ ಓದಿಲ್ಲ, ಅದೇ ಪ್ರಾಬ್ಲಮ್ಮು. ದಿವ್ಯಾನ್ಯಸ್ತ್ರಾಣ್ಯಾಪ್ತುಮೇತ, ದಿವ್ಯಾನಿ ಅಸ್ತ್ರಾಣಿ ಆಪ್ತುಂ, ಇನ್ನೂ ಪಡಿಬೇಕಿದೆ. ನೋಡಿ, ದಿವ್ಯವಾದ ಅಸ್ತ್ರಗಳನ್ನು ಹೊಂದಲು ಇನ್ನೂ ಹೊಂದಿಲ್ಲ. ಹೊಂದಿದ ಮೇಲೆ ಆ ರೀತಿ ಇಟ್ಕೊಂಡು ಪೂಜೆ ಮಾಡಲ್ಲ ಯಾರು ಕೂಡ. ಹೊಂದಲು ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಇನ್ನೂ ಅವನಿಗೆ ವಿದ್ಯಾಭ್ಯಾಸ ಆಗಿಲ್ಲ, ವಿದ್ಯೆ ಬಂದಿಲ್ಲ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ದೃಷ್ಟ್ವಾ ವಿಚೇತಂ ತಮಮುಷ್ಯ ಪಾರ್ಥಃ ದ್ರೋಣಾಯೋಚೇತ್ ತ್ವದ್ವರೋ ಮೇ ಮೃಚಾಸೀತ್ ಇತ್ಯುಕ್ತ ಏನಂ ತ್ವಭಿಗಮ್ಯ ದಕ್ಷಿಣಾಂ ವಿಪ್ರೋ ಯಯಾಚೇ ದಕ್ಷಿಣಾಂಗುಷ್ಠಮೇವ. ಇದು ನೋಡಿದ ವಿಶೇಷಂ. ಅರ್ಜುನನಿಗೆ ಮಾತ್ರ ಪ್ರಿಕ್ಕಾಯಿತು, ಉಳಿದವರು ಯಾರಿಗೂ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಅವರಿಗೆ ದುರ್ಯೋಧನ ಅಪ್ರೋಚ್ ಮಾಡ್ತಿದ್ನೇನು, ಸ್ವಲ್ಪ ಹೊತ್ತು ಕಾಯುವ ಅಂತ ಬಿಟ್ಟ. ನಮ್ಮ ಪಕ್ಷ ಸೇರಿಕೋ ಅಂತ ಅಪ್ರೋಚ್ ಮಾಡ್ತಾ ಇದ್ದ. ಏಕಲವ್ಯ ಈಗಾಗಲೇ ಹಸ್ತಿನಾಪುರದ ವಿರೋಧಿಗಳಾದ ಜರಾಸಂಧ, ಪೌಂಡ್ರಕ ವಾಸುದೇವ ಅವರ ಜೊತೆಯಲ್ಲಿ ಗುರುತಿಸಿಕೊಂಡಿದ್ದ. ಅದರಿಂದಾಗಿ ದುರ್ಯೋಧನ ಅವನನ್ನು ಅಪ್ರೋಚ್ ಮಾಡಲಿಲ್ಲ. ಕಾರಣ ಏನು ಅಂತಂದರೆ ಹೀ ಸೋಲ್ಡ್ ಔಟ್. ಹಿ ವಾಸ್ ನಾಟ್ ಫಾರ್ ಸೇಲ್ ಬಿಕಾಸ್ ಹಿ ವಾಸ್ ಸೋಲ್ಡ್ ಔಟ್. ಅವನನ್ನು ತಗೊಳ್ಳಿಕ್ಕೆ ಬರಲ್ಲ, ಯಾಕೆಂದರೆ ಬೇರೆ ಯಾರೋ ತಗೊಂಡ್ಬಿಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ದುರ್ಯೋಧನ ಅವನನ್ನು ಮುಟ್ಟಲಿಲ್ಲ. ಅರ್ಜುನ ನೋಡಿದ. ಅರ್ಜುನ ನೋಡಿ ಅವನು ಯೋಚನೆ ಮಾಡಿದ್ದು ಬೇರೆ ತರಹ. ನನಗಿಂತ ಪ್ರಾಕ್ಟೀಸ್ ಜೋರಾಗಿದೆ, ಅದ್ಭುತವಾದ ಪ್ರಾಕ್ಟೀಸ್. ಯಾರದ್ದು? ಏಕಲವ್ಯನದ್ದು. ಇದೇ ಪ್ರಾಕ್ಟೀಸಿನ ಜೊತೆಗೆ ಅಸ್ತ್ರವಿದ್ಯೆ ಬಂದುಬಿಟ್ರೆ ನನಗಿಂತ ಬಹಳ ಮೇಲ್ಗಡೆ ಇರ್ತಾನೆ ಅಲ್ವಾ? ಅದರಿಂದ ದ್ರೋಣಾಚಾರ್ಯರು ಇದನ್ನು ಸರಿ ಮಾಡಲು ಸಾಧ್ಯ ಇದೆ. ಯಾಕೆಂದರೆ ಅವನಿಗೆ ದ್ರೋಣಾಚಾರ್ಯರಲ್ಲಿ ಪೂಜ್ಯ ಭಾವನೆ ಇದೆ. ಅದರಿಂದಾಗಿ ದ್ರೋಣಾಚಾರ್ಯರಿಗೆ ಹೇಳಿದ, ತ್ವದ್ವರೋಮೇ ಮೃಷಾಸೀತ್, ನಿನ್ನ ಶಿಷ್ಯರಲ್ಲಿ, ಶಿಷ್ಯರು ಅಂದ್ರೇನು? ಶಾಸನಕ್ಕೆ ಯಾರು ಅರ್ಹರೋ ಅವರು ಶಿಷ್ಯರು. ನೀನು ದ್ರೋಣಾಚಾರ್ಯರ ಶಿಷ್ಯ, ಅಂದರೆ ದ್ರೋಣಾಚಾರ್ಯರ ಶಾಸನಕ್ಕೆ ಯೋಗ್ಯ. ದ್ರೋಣಾಚಾರ್ಯ ಕ್ಯಾನ್ ಕಂಟ್ರೋಲ್ ಹಿಮ್ ಅನ್ನುವ ಅರ್ಥದಲ್ಲಿ, ಕಂಟ್ರೋಲಬಲ್ ಅನ್ನುವ ಅರ್ಥದಲ್ಲಿ ಶಿಷ್ಯ ಅನ್ನುವ ಶಬ್ದ ಇದೆ. ಅವರು ನಮ್ಮ ಶಿಷ್ಯರು ಅಂದ್ರೇನು? ನಾವು ಹೇಳಿದ ಕೇಳ್ತಾರೆ ಅಂತ ಅಷ್ಟೇ ಅರ್ಥ. ನಾವು ಯಾರಿಗೂ ಹೇಳೋದೇ ಇಲ್ಲ ಅಂತಂದರೆ ಶಿಷ್ಯರಿಗೆ ಹೇಳಲೇಬೇಕು ಅಂತಿಲ್ಲ. ಶಿಷ್ಯ ಅಂತಂದರೆ ಕಂಟ್ರೋಲಬಲ್ ಅಂತನೂ ಒಂದು ಅರ್ಥ ಉಂಟು. ನಿನ್ನ ಶಿಷ್ಯರಲ್ಲಿ ನನ್ನನ್ನು ಅಗ್ರಗಣ್ಯನಾಗಿ ಮಾಡ್ತೀಯ ಅಂತ ನಿನ್ನ ಆಣೆ ಇದೆ. ಆದರೆ ಹಾಗೆ ಆಗ್ತಾ ಇಲ್ಲ. ನಿನ್ನಿಂದ ನಿಯಂತ್ರಿಸಲ್ಪಡುವವ ಒಬ್ಬ ಇದ್ದಾನೆ, ಏಕಲವ್ಯ. ನೀನು ಅವನಿಗೆ ಪಾಠ ಹೇಳಿಕೊಡುವಾಗ ಅವನ ಏನು ಅದ್ಭುತವಾದ ಕೆಪ್ಯಾಸಿಟಿ, ನನ್ನನ್ನು ಮೀರಿದ ಕೆಪ್ಯಾಸಿಟಿ ಇದೆ. ಆ ಕೆಪ್ಯಾಸಿಟಿಯನ್ನು ಕಸಿದುಕೊಳ್ಳಬಹುದು. ಆ ಒಂದು ಪಾಸಿಬಿಲಿಟಿಯನ್ನು ಅರ್ಜುನ ತಗೊಂಡು ಹೋಗಿ ದ್ರೋಣಾಚಾರ್ಯರಿಗೆ ಹೇಳಿದ್ದು. ಅರ್ಜುನನಿಗೆ ಅಸೂಯೆ ಇಲ್ವಾ ಅಂದರೆ ಇತ್ತು, ಮಾತ್ಸರ್ಯ ಇತ್ತು. ಮಾತ್ಸರ್ಯ ಇರಬಾರ್ದು, ಅರ್ಜುನನಿಗೆ ಇತ್ತು. ಆದರೆ ಅರ್ಜುನ ಯಾರ ಬಗೆಗೆ ಮಾತ್ಸರ್ಯವನ್ನು ಹೊಂದಿದ, ಅವನು ಅತ್ಯಂತ ನೀಚ. ಅದರಿಂದಾಗಿ ಅವನಿಗೆ ಮಾತ್ಸರ್ಯ ಅನ್ನೋದು ಬೆಳವಣಿಗೆಗೆ ತೊಂದರೆ ಆಗಲಿಲ್ಲ. ನಮಗಿಂತ ಜೀವಯೋಗ್ಯತೆಯಲ್ಲಿ ಹಿರಿಯರಾದರೆ ಯಾರಿರ್ತಾರೆ ಅವರ ಬಗೆಗೆ ಮಾತ್ಸರ್ಯವನ್ನು ಪಡಬಾರ್ದು. ಯಾಕೆಂದರೆ ಇದ್ದದ್ದು ಕೂಡ ಹೋಗುತ್ತೆ. ವಿದ್ಯೆಯ ಬಗ್ಗೆ ಆಗಲಿ ಅಥವಾ ಬೇರೆ ಯಾವುದರದ್ದೇ ಬಗ್ಗೆ ಆಗಲಿ ಮಾತ್ಸರ್ಯವನ್ನು ಅನುಭವಿಸಬಾರದು. ಅದಕ್ಕೆ ಅಸೂಯೆ ಮತ್ತು ಮಾತ್ಸರ್ಯಗಳು ಸಾಧಕನೊಬ್ಬನಿಗೆ ಇರಬಾರದು. ಯಾಕೆ ಅಂದರೆ ಯಾರು ಜೀವಯೋಗ್ಯತೆಯಲ್ಲಿ ಮಿಗಿಲು ಅಂತ ಯಾರಿಗೂ ಗೊತ್ತಿಲ್ಲ ಇಲ್ಲಿ. ಅದರಿಂದಾಗಿ ಯಾರ ಹತ್ರನೂ ಮಾತ್ಸರ್ಯ ಮಾಡಬೇಡಿ ಅಂತ. ಹಾಗಂತ ಕೆಳಗಿನವರಲ್ಲಿ ಮಾತ್ಸರ್ಯ ಮಾಡಿ ಅಂತಲ್ಲ. ನೋಡಿ, ಇದೇ ತತ್ವವನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಭಾಗವತದ 2ನೇ ಶ್ಲೋಕ, ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ. ನಿರ್ಮತ್ಸರ ಅಂತೇನು?
ಸಜ್ಜನ ಅಂತಂದರೆ ಮಾತ್ಸರ್ಯ ಇತ್ಯಾದಿಗಳಿಲ್ಲದವ ಅಂತ. ಅದರಲ್ಲೇನು ಸ್ಪೆಷಾಲಿಟಿ ಅಂತಂದಾಗ ಮಾತ್ಸರ್ಯ ಅನ್ನೋದು ವಿಶೇಷವಾಗಿ ಸಾಧನೆಗೆ ಪ್ರತಿಬಂಧಕ. ಉಳಿದ ಎಲ್ಲಕ್ಕಿಂತ ಸಾಧಕನೊಬ್ಬ ದೈಹಿಕವಾಗಿ ಹಲ್ಲೆ ಮಾಡದಿದ್ದರೂ, ದೈಹಿಕವಾಗಿ ಏನನ್ನು ಕಸಿದುಕೊಳ್ಳದಿದ್ದರೂ ಅವನಿಗೆ ಬರಬಹುದಾದ ಒಂದೇ ಒಂದು ದೌರ್ಬಲ್ಯ ಅಂತಂದರೆ ಮಾತ್ಸರ್ಯ ಅಥವಾ ಅಸೂಯೆ. ಅದು ಇತ್ತು ಅಂತ ಹೇಳಿದರೆ ಸಾಧನೆ ಮುಂದೆ ಹೋಗುವಲ್ಲ. ಅದರಿಂದಾಗಿ ಭಾಗವತದಲ್ಲಿ ಯಾರಿಗೆ ಅಧಿಕಾರ ಅಂತಂದರೆ ಮತ್ಸರ ಇಲ್ಲದ ಸಜ್ಜನರು ಅಂತ. ಯಾಕೆಂದರೆ ಬೇರೆ ಎಲ್ಲ ರೀತಿಯಿಂದ ಸಜ್ಜನ ಆದರೂ ಕೂಡ ಒಂದೇ ಒಂದು ಮಾತ್ಸರ್ಯ ಬರಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ಬೇಡ ಅಂತಂದರು. ಆ ತರಹದ ಮಾತ್ಸರ್ಯ ಇರುವವರಿಗೆ ಮಧ್ವರು ಪಾಠ ಹೇಳ್ತಾರ? ಆಚಾರ್ಯರ ಶಿಷ್ಯರು ಶಾಪದಿಂದಲೋ ವಿಷದಿಂದಲೋ ಎತ್ತಿನ ಮೇಲೆ ಎತ್ತಿನ ಮೇಲೆ ಮಾತ್ಸರ್ಯವನ್ನು ಅನುಭವಿಸಿ ಶಾಪ ಕೊಡೋದು, ವಿಷ ಹಾಕೋದು ಏನಾರು ಮಾಡ್ತಾರೆ. ಎಲ್ಲರೂ ಈ ಕಥೆಯನ್ನು ಹೇಳ್ಕೊಂಡು ಬಂದಿದ್ದಾರೆ, ಒಪ್ಕೊಳ್ತೇನೆ. ವಿದ್ಯಾಮಾನ್ಯರು ಈ ಕಥೆಯನ್ನು ಹೇಳಿದ್ದಾರೆ, ಎಲ್ಲರೂ ಹೇಳಿರಬಹುದು. ಆದರೆ ಅವರಿಗೆ ಹೇಳಿದ್ದಿದ್ರೆ, ಈ ಪ್ರಶ್ನೆ ಕೇಳಿದ್ದಿದ್ರೆ ಅವರು ಇದನ್ನು ಬಿಟ್ಟಿರೋರು. ಅಷ್ಟು ಮಾತ್ರ ಭರವಸೆ. ವಿದ್ಯಾಮಾನ್ಯರನ್ನು ನೋಡ್ತಾ ಇದ್ದಾಗ ನಮಗೆ ಈ ಪ್ರಶ್ನೆ ಬಂದಿರಲಿಲ್ಲ. ಈ ಪ್ರಶ್ನೆಯನ್ನು ತಗೊಂಡೋಗಿ ಇವಾಗ ಹೋಗಿ ವಿದ್ಯಾಮಾನ್ಯರ ಹತ್ರ ಹೇಳಿದ್ದಿದ್ರೆ ಖಂಡಿತ ಅವರು ಒಪ್ಪಿರೋರು. ಯಾಕೆಂದರೆ ಅವರು ಸತ್ಯಕ್ಕೆ ಬೆಲೆ ಕೊಡೋರು, ಸತ್ಯನಿಷ್ಠರು. ಅದರಿಂದಾಗಿ ಯಾಕೆಂದರೆ ನಾನು ಕೇಳಿದ್ದೇನೆ, ನಾನು ಎಷ್ಟೋ ಅವರ ಕಾನ್ವರ್ಸೇಷನ್ನಲ್ಲಿ ಕೇಳಿದ್ದೇನೆ, ನಾವು ಇವರು ಹೇಳಿದ್ದನ್ನು ಒಪ್ಲಿಕ್ಕೆ ಆಗೋಲ್ಲ ಅಂತ. ಯಾವುದೋ ಒಬ್ಬ ಜ್ಞಾನಿಗಳು ಅಂತ ಪ್ರಸಿದ್ಧರಾದವ್ರ ಬಗ್ಗೆ ಇವರು ಹೇಳಿದ್ದನ್ನು ಒಪ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಿದೆ. ಅವರು ಒಂದು ಆಚಾರ್ಯರನ್ನ ಸಿದ್ಧಾಂತಕ್ಕೆ ವಿರುದ್ಧ ಹಾಕೊಂಡು ಅಂತ ಹೇಳಿ ಬಾಯಿ ಬಿಟ್ಟು ಹೇಳಿರೋದು ನಾನು ಕೇಳಿದ್ದೇನೆ. ಹೀಗಾಗಿ ಅವರು ಸತ್ಯನಿಷ್ಠರು. ಅವರಿಗೆ ಈ ಪ್ರಾಬ್ಲಮನ್ನು ಹೇಳಿದ್ದಿದ್ರೆ ಖಂಡಿತ ಅವ್ರು ಒಪ್ತಾ ಇರಲಿಲ್ಲ. ಹೌದು, ಕರೆಕ್ಟ್, ನೀನು ಹೇಳಿದ ಕರೆಕ್ಟ್ ಅಂತ ಹೇಳಿರೋರು ಅವರು. ಯಾಕೆಂದರೆ ಆಚಾರ್ಯರ ಶಿಷ್ಯರಿಗೆ ಮಾತ್ಸರ್ಯ ಹೇಗಿರುತ್ತೆ? ಒಂದು ವೇಳೆ ಮಾತ್ಸರ್ಯ ಇದ್ದರೆ ಆಚಾರ್ಯರು ಯಾಕೆ ಅವರನ್ನು ಒಪ್ತಾರೆ ಶಿಷ್ಯರು ಅಂತ? ಒಪ್ಪಲ್ಲ. ವಿದ್ಯಾಮಾನ್ಯರ ಮುಂದೆ ಈ ಪ್ರಶ್ನೆ ಬಂದಿರಲಿಲ್ಲ ಅಷ್ಟೇ. ಹೀಗಾಗಿ ನಾವು ಆಚಾರ್ಯರ ಹಿನ್ನೆಲೆಯಲ್ಲಿ ನಾವು ಹೇಳುವ ಕಥೆಗಳು ನಮ್ಮ ಶಾಸ್ತ್ರಕ್ಕೆ ವಿರುದ್ಧವಾಗಿರುವಂತೆ ನೋಡಬಾರದು. ಇದನ್ನೆಲ್ಲ ಗಮನದಲ್ಲಿಟ್ಕೊಳ್ಬೇಕು. ಅದಕ್ಕೆ ನಾನು ಹೇಳ್ತಾ ಇರೋದು. ಹೀಗಾಗಿ ಅರ್ಜುನ ಮಾತ್ಸರ್ಯವನ್ನು ಅನುಭವಿಸಿದ, ಆದರೆ ಅದು ತನಗಿಂತ ಯೋಗ್ಯತೆಯಲ್ಲಿ ಕಿರಿಯರಾದವರ ಮೇಲೆ ಆದ್ದರಿಂದ, ತನಗಿಂತ ಯೋಗ್ಯತೆಯಲ್ಲಿ ಕಿರಿಯ, ನೀಚ, ಅಧಮ. ಅದರಿಂದಾಗಿ ಅವನಿಗೇನು ತೊಂದರೆ ಆಗಲಿಲ್ಲ. ಅರ್ಜುನನಿಗೆ ಒಳಗಡೆಯಿಂದ ಬೆಳವಣಿಗೆ ಆಗಲಿಲ್ಲ. ಯಾಕೆಂದ್ರೆ ಆಮೇಲೆ ಅವನಿಗೆ ಅಸುರಾವೇಶ ಎಲ್ಲ ಬೇಕಿಲ್ಲ. ಯಾಕೆ ಒಪ್ಪಬೇಕು? ಅಸುರಾವೇಶ ಆಗಿದೆ ಅಂತ ಸುಮ್ಮನೆ ಯಾಕೆ ಹೇಳಬೇಕು? ಬೇಕಿಲ್ಲ. ಅದೆಲ್ಲ ಏನೇನೋ ನಾವೇ ಕಲ್ಪನೆ ಮಾಡ್ತಾ ಏನು ಬೇಕಾದ್ರೂ ಸಾಧನೆ ಮಾಡಬಹುದು. ಬೇಕಿಲ್ಲ, ಯಾವುದು ಬೇಕಿಲ್ಲ. ಅಲ್ಲಿ ಅವರೇ ಹೇಳಲಿಲ್ಲ, ಅದನ್ನು ನಾವ್ಯಾಕೆ ಒಪ್ಪಬೇಕು? ಯಾರು ಹೇಳಿದರೆ ಹೇಳಿ, ಯಾರೂ ಹೇಳಲಿಲ್ಲ. ಹಾಗೆ ಯಾವುದೋ ಕಥೆಗಳು ಬಂದಿವೆ. ಒಂದು ವೇಳೆ ಹಾಗಿದ್ದಿದ್ರೆ ಆಚಾರ್ಯರು ಹಾಗೆ ಪಾಠ ಹೇಳ್ತಾ ಇರಲಿಲ್ಲ. ಯಾಕೆಂದರೆ ಎಂಥವರು ಆಚಾರ್ಯರ ಪರಂಪರೆಯ ಮೂಲದಲ್ಲಿ ಇರುವವರೇ ಈ ತರಹದ ರಾಗದ್ವೇಷಾದಿಗಳಿಂದ ಗ್ರಸ್ತರಾದರೆ, ಅದೇ ಆಚಾರ್ಯರ ನೇರ ಸನ್ನಿಧಾನದಲ್ಲಿ ಈ ತರಹದ ಒಂದು ಆಸುರಿ ಪ್ರವೃತ್ತಿ ಬಂದರೆ ಬೇರೆ ಯಾರನ್ನು ನಂಬೋದು ನಾವು? ಹಾಗೆ ತೀರಾ ಅಸಂಗತವಾದ, ಅಸಂಬದ್ಧವಾದ, ಒಪ್ಪಬಾರದ ಕಥೆ ಇದು. ಹಾಗೆ ಇಲ್ಲದೆ ಹೋದರೂ ಜಯತೀರ್ಥರು ದೊಡ್ಡವರೇ. ನೀವು ಈ ಕಥೆ ಹೇಳದೆ ಹೋದರೂ ಜಯತೀರ್ಥರು ದೊಡ್ಡವರೇ. ಕಥೆ ಹೇಳಿ ದೊಡ್ಡವ್ರನ್ನಾಗಿ ಮಾಡಬೇಕಾಗಿಲ್ಲ. ಅದರಿಂದಾಗಿ ಎಲ್ಲ ನಾವು ಒಪ್ಪಿದ್ದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಸೇರಿಸ್ಕೊಳ್ತಾ ಹೋಗಬಾರದು. ಹಾಗೆ ಎಷ್ಟೂ ಮಾಡಬಹುದು, ಏನು ಬೇಕಾದ್ರೂ ಸಾಧನೆ ಮಾಡಿಬಿಡಬಹುದು. ಅದರಿಂದಾಗಿ ಅದೆಲ್ಲ ಅಶ್ರುತ ಕಲ್ಪನಾ, ಕೇಳದೇ ಇರೋದನ್ನೆಲ್ಲ ಕಲ್ಪನೆ ಮಾಡಿದ ಹಾಗಾಗುತ್ತೆ. ಬೇಕಿಲ್ಲ ಅವೆಲ್ಲ. ಆ ಹಿನ್ನೆಲೆಯಲ್ಲಿ ದ್ರೋಣಾಚಾರ್ಯರನ್ನು
ಮೀಡಿಯಂ ಆಗಿಸಿಕೊಂಡು, ಮಾಧ್ಯಮವಾಗಿಸಿಕೊಂಡು ದ್ರೋಣಾಚಾರ್ಯರ ಮೂಲಕ ಏಕಲವ್ಯನ ಲೌಕಿಕವಾದ ಎತ್ತರವನ್ನು ತಡೆದ. ಯಾರು? ಅರ್ಜುನ. ಇತ್ಯುಕ್ತ ಏನಂತ್ವಭಿಗಮ್ಯ ದಕ್ಷಿಣಾಂ ವಿಪ್ರೋ ಯಯಾಚೆ ದಕ್ಷಿಣಾಂಗುಷ್ಠಮೇವ. ವಿಪ್ರೋ ಯಯಾಚೆ ದಕ್ಷಿಣಾಂಗುಷ್ಠಂ. ವಿಪ್ರಹ ಯಯಾಚೆ, ಸೀದಾ ಹೋದ್ರು, ನಾನು ನಿನಗೆ ಪಾಠ ಹೇಳ್ಕೊಡ್ತೇನೆ, ಆದರೆ ಮೊದಲು ದಕ್ಷಿಣ ಕೊಡಬೇಕು ಅಂತ. ಸಾಮಾನ್ಯ ಪಾಠ ಕಲಿತ ಮೇಲೆ ದಕ್ಷಿಣ ಕೊಡಬೇಕು. ಇದು ಪಾಠ ಕಲಿತದ್ದಕ್ಕೆ ದಕ್ಷಿಣೆ ಅಲ್ಲ, ಮುಂದೆ ಕಲಿಯೋದಕ್ಕೆ ದಕ್ಷಿಣೆ. ಇಷ್ಟು ಸೂಕ್ಷ್ಮ ಅದು. ಮುಂದೆ ದಕ್ಷಿಣೆ, ಹಿಂದೆ ಅಲ್ಲ. ಎಲ್ಲರೂ ಹಾಗೆ ಮಾಡ್ತಾರೆ. ಕೆಲವೊಮ್ಮೆ ಅಡ್ವಾನ್ಸ್ ಅಂತ ಹೇಳ್ತಾರಲ್ಲ, ಹಾಗೆ ಮುಂದೆ ಆಗೋದಕ್ಕೆ ಇವಾಗ ನಾವು ಫೀಸು ತುಂಬೋದು. ಅಥವಾ ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದರೆ ಪ್ರೀಪೇಯ್ಡ ಪೋಸ್ಟ್ಪೇಯ್ಡ ಅಂತ. ಇದು ಪ್ರೀಪೇಯ್ಡ್. ಮೊದಲೇ ಗುರುದಕ್ಷಿಣೆಯನ್ನು ಕೊಡೋದು, ಆಮೇಲೆ ವಿದ್ಯೆಯನ್ನು ಕಲಿಯೋದು. ಹಾಗೆ ಇದು ಯಯಾಚೆ ದಕ್ಷಿಣಾಂಗುಷ್ಠಮೇವ. ಆಯಿತು. ತಸ್ಯ ಪ್ರಸಾದೋಪಚಿತೋ ಋಷಿಕ್ಷಃ ನಿಷಾದೋದಾತ್ ದಕ್ಷಿಣಾಂಗುಷ್ಠಮಸ್ಮೈ. ತತಃ ಪರಂ ನಾಸ್ಯ ಬಭೂವ ಶಿಕ್ಷಾ ಸನ್ಮುಷ್ಟಿಹೀನಸ್ಯ ಸಮಾರ್ಜುನೇನ. ತಸ್ಯ ಪ್ರಸಾದ ಉಪಚಿತೋರು ಶಿಕ್ಷಾ. ಅವನ ಅನುಗ್ರಹದಿಂದ ಮುಂದೆ ಒಳ್ಳೆಯದಾಯಿತು. ಮುಂದೆ ಖಂಡಿತ ಒಳ್ಳೆಯದಾಗ್ತದೆ ಅಂತ ಹೇಳಿ ತಸ್ಯ ಪ್ರಸಾದ ಉಪಚಿತೋರು ಶಿಕ್ಷಾ, ದ್ರೋಣಾಚಾರ್ಯರ ಅನುಗ್ರಹದಿಂದ ಮುಂದೆ ಒಳ್ಳೆಯ ಶಿಕ್ಷಣವನ್ನು ಪಡೆಯುವವನಾಗಿ ನಿಷಾದ ಏಕಲವ್ಯ. ಮೊದಲು ಗೊತ್ತಿರಲಿಲ್ಲ ಅಂತಲ್ಲ, ದ್ರೋಣಾಚಾರ್ಯರಿಗೆ ಗೊತ್ತಿತ್ತು, ಆದರೂ ಅವರು ಸುಮ್ಮನೆ ಇದ್ದರು. ಇವನು ಬಂದು ಹೇಳಿದಾಗ ನೇರವಾಗಿ ಬಂದರು. ದಕ್ಷಿಣಾಂಗುಷ್ಟಮಸ್ಮೈ, ಬಲ ಹೆಬ್ಬೆರಳನ್ನು ಕೇಳಿದ್ದ. ಹೌದು, ಬಲ ಹೆಬ್ಬೆರಳನ್ನು ಕೊಟ್ಟ ಏಕಲವ್ಯ. ಯಾಕೆ ಕೊಟ್ಟ ಅಂತಂದರೆ ಅಸ್ತ್ರಗಳ ಮೇಲಿನ ಲೋಭದಿಂದ. ಆಮೇಲೆ ಹೇಳ್ಕೊಡ್ಲಿಲ್ವಾ ನೋಡಿ, ಆಮೇಲೆ ಹೇಳ್ಕೊಟ್ರು. ತತಃಪರಂ ನಾಸ್ಯ ಬಭೂವ ಶಿಕ್ಷಾ. ಆ ಪ್ರಾಕ್ಟೀಸ್ ಮಾಡಲಿಕ್ಕಾಗಲಿಲ್ಲ ಅವನಿಗೆ, ಆ ವೇಗ ಬರಲಿಲ್ಲ. ಮೊದಲು ಯಾವ ವೇಗ ಇತ್ತೋ ಆ ವೇಗ ಬರಲಿಲ್ಲ. ಯಾಕೆಂದರೆ ಸನ್ಮುಷ್ಟಿಹೀನಸ್ಯ, ಇದು ಒಂದು ಇಲ್ಲದೆ ಹೋದರೆ ಉಳಿದ 4 ಇದ್ದರೆ ಏನು? ಯಾಕೆಂದರೆ ಅವನು ದಕ್ಷಿಣಾಂಗುಷ್ಠಂ, ಬಲ ಹೆಬ್ಬೆರಳನ್ನು ಕೇಳಿದ್ದಲ್ವಾ, ಇನ್ನು ಪೂರ್ತಿ ಎಡಗೈನಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಆದರೂ ಮೊದಲಿನದ್ದಷ್ಟು ವೇಗ ಇರಲ್ಲ. ಅದು ಒಂದೆರಡಲ್ಲ, ಸುಮ್ಮನೆ ಹಿಂಗೆ ತಗೊಳ್ಳೋದು ಬಾಣ ಬಿಡೋದಲ್ಲ. ಅದು ಆ ವೇಗ ಇರಬೇಕು, ನಿರಂತರವಾಗಿ ತಗೊಳ್ತಾ ಇರಬೇಕು. ಆಮೇಲೆ ಅದನ್ನು ತೆಗೆದು ಈ ಮಧ್ಯದಲ್ಲಿ ಹಿಡಿಯೋದು. ಈ ಬೆರಳಿನ ಮಧ್ಯದಲ್ಲಿ ಬಾಣವನ್ನು ಹಿಡಿದು, ಅಂದರೆ 2 ಬೆರಳು ಈಚೆ 2 ಬೆರಳು ಈಚೆ, ಮಧ್ಯದ ಬೆರಳಿನಿಂದ ಬಾಣವನ್ನು ಹಿಡಿದು ಆಮೇಲೆ ಹೆಬ್ಬೆರಳಿನಿಂದ ಒತ್ತಿ ಬಿಡುವಂಥದ್ದು ಬಾಣವನ್ನು. ಅದಕ್ಕೆ ಅವನೇನು ಮಾಡಬೇಕು? ಬಲ ಹೆಬ್ಬೆರಳಿಲ್ಲ ಈಗ, ಅದನ್ನು ಎಡಗೈನಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಅದರಲ್ಲಿಯೂ ಅವನು ಬಹಳ ಎತ್ತರಕ್ಕೆ ಬಂದ ಮೇಲೆ ಅರ್ಜುನನಿಗೆ ಸಮಾನ ಆಗಲಿಲ್ಲ. ಆದರೆ ಲೋಕದಲ್ಲಿ ಶ್ರೇಷ್ಠ ಧಾನುಷ್ಕನಾಗಿಯೇ ಇದ್ದ. ದ್ರೋಣಾಚಾರ್ಯರು ಮಾಡಿದ್ದು ಒಳ್ಳೆಯದಾಯಿತು. ಕೃಷ್ಣನನ್ನು ದ್ವೇಷ ಮಾಡಿದವ, ಲೋಕವನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಪಟ್ಟವ, ಜರಾಸಂಧನ ಜೊತೆಗಿದ್ದವ ಎಲ್ಲ. ಅದರಿಂದಾಗಿ ದ್ರೋಣಾಚಾರ್ಯರು ಶಿಕ್ಷೆ ಕೊಟ್ಟಿದ್ದು ಕರೆಕ್ಟ್. ಪುನಃ ಕೃಪಾಲೂರೈವತ ಪರ್ವತೆ ತಂ ದ್ರೋಣ ಪ್ರಾಪ್ಯಾದಾತ್ ಅಸ್ತ್ರವರಾಣಿ ತಸ್ಮೈ. ಆಮೇಲೆ ಅವನಿಗೆ ಏಕಲವ್ಯನಿಗೆ
ಮತ್ತೆ ಇದು ದ್ರೋಣಾಚಾರ್ಯರ ಅನುಗ್ರಹದಿಂದ ಏಕಲವ್ಯನಿಗೆ ಬಲ ಹೆಬ್ಬೆರಳಿಲ್ಲದಿದ್ದರೂ ಕೂಡ ಅದು ನೋವಾಗಲಿಲ್ಲ, ವಿಪರೀತ ಕಾಡಲಿಲ್ಲ, ಬಹಳ ದಿವಸ ತೆಗೊಳ್ಳಿಲ್ಲ, ಬೇಗ ಪರಿಹಾರ ಆಯಿತು. ಆ ಕಾರಣದಿಂದ ದ್ರೋಣಾಚಾರ್ಯರ ಅನುಗ್ರಹ, ತಸ್ಯ ಪ್ರಸಾದ ಉಪಚಿತೋರು ಶಿಕ್ಷಾ, ದ್ರೋಣಾಚಾರ್ಯರಿಗೆ ಅವನ ಮೇಲೆ ಬಹಳ ಪ್ರೀತಿ ಬಂತು. ಮುಂದೆ ಅವನು ಚೆನ್ನಾಗಿ ಅದು ಪ್ರಾಕ್ಟೀಸ್ ಮಾಡೋ ಹಾಗಾಯಿತು. ಪುನಃ ಕೃಪಾಲು ರೈವತ ಪರ್ವತೆ ತಂ ದ್ರೋಣ ಪ್ರಾಪ್ಯಾದಾತ್ ಅಸ್ತ್ರವರಾಣಿ ತಸ್ಮೈ ಏಕಾಂತ ಏವಾಸ್ಯ ಭಕ್ತ್ಯಾ ಸುತುಷ್ಟೋ ಧನ್ವಿಶ್ರೇಷ್ಠಂ ಕೃತವಾನ್ ಅರ್ಜುನಂಚ ಪುನಃ ಕೃಪಾಳು ರೈವತ ಪರ್ವತೆ. ಆಮೇಲೆ ದ್ರೋಣಾಚಾರ್ಯರು ರೈವತ ಪರ್ವತದಲ್ಲಿ, ರೈವತ ಪರ್ವತಕ ಅಂತ ಹೇಳಿ ಗುಜರಾತಿನ ಹತ್ತಿರ, ಅಲ್ಲಿ ದ್ರೋಣಾಚಾರ್ಯರು ಅಸ್ತ್ರವರಾಣಿ ಬಹಳ ಅಸ್ತ್ರಗಳನ್ನು ಕೊಟ್ಟರು. ಏಕಾಂತ ಏವಾಸ್ಯ ಭಕ್ತ್ಯಾ ಸುತುಷ್ಟ, ಏಕಾಂತದಲ್ಲಿ ಕೊಟ್ಟಿದ್ದು, ಯಾರಿಗೂ ಗೊತ್ತಾಗಲಿಲ್ಲ. ಅವನ ಎರಡು ಮಾತು ಉಳಿತು. ಏಕಲವ್ಯನಿಗೆ ಅಸ್ತ್ರವಿದ್ಯೆಯನ್ನು ಕೊಟ್ಟಿದ್ದು ಆಯಿತು, ಅರ್ಜುನನನ್ನ ಬಿಲ್ಗಾರರಲ್ಲಿ ಮುಖ್ಯನನ್ನಾಗಿಯೂ ಮಾಡಿದರು. ಏಕಲವ್ಯನಿಗೆ ಎಷ್ಟು ವರ್ಷ ಅಂದರೆ ಬಹಳ ಸೀನಿಯರ್ ಅವನಷ್ಟೇ, ಪ್ರಾಯ ಕರ್ಣನಷ್ಟಿರಬಹುದು ವಯಸ್ಸು. ನಾವು ಅದಕ್ಕಿಂತ ಏನು ಊಹೆ ಮಾಡಲಿಕ್ಕಾಗಲ್ಲ, ಯಾಕೆಂದರೆ ವೇದವ್ಯಾಸರು ಹೇಳಲಿಲ್ಲ ಏಕಲವ್ಯನಿಗೆ ಎಷ್ಟು ವಯಸ್ಸು ಅಂತ. ಹೀಗೆ ರೈವತ ಪರ್ವತದಲ್ಲಿ ಅವನನ್ನು ಚೆನ್ನಾಗಿ ಶಿಕ್ಷಣ ಪಡೆಯುವವನನ್ನಾಗಿ ಮಾಡಿದರು ಅನ್ನುವಲ್ಲಿಗೆ ನಮ್ಮ ಚಿಂತನೆ 15ನೆಯ ಅಧ್ಯಾಯದಲ್ಲಿ ಸಮಾಪ್ತವಾಗಿದೆ. ಅದಕ್ಕೂ ಮುಂಚೆ ಜರಾಸಂಧನ ಪಡೆಯಲ್ಲಿ ಇದ್ದ, ಪೌಂಡ್ರಕ ವಾಸುದೇವನ ಹತ್ತಿರ ಇದ್ದ, ಎಲ್ಲ ಕಡೆ ಇದ್ದ. ಇತಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದ ವಿರಚಿತೆ ಶ್ರೀ ಮಹಾಭಾರತ ತಾತ್ಪರ್ಯ ನಿರ್ಣಯೇ ಪಾಂಡವ ಶಸ್ತ್ರಾಭ್ಯಾಸೋ ನಾಮ ಪಂಚದಶೋಧ್ಯಾಯ. ಇದು ಒಂದಾಯಿತು. ಎಲ್ಲಿ ಹೇಳಿದ್ದಾರೆ? ನಾನು ಯಾವುದೋ ಒಂದು ಮಹಾಭಾರತದ ಸಂಸ್ಕರಣದಲ್ಲಿ ನೋಡಿದ್ದೆ. ಆ ಮಹಾಭಾರತದ ಸಂಸ್ಕರಣದಲ್ಲಿ ಏಕಲವ್ಯನಿಗೆ ದ್ರೋಣಾಚಾರ್ಯರು ಪಾಠ ಮಾಡಿದರು ಅಂತ ಹೇಳಿ ಇದೆ. ಯಾವ ಸಂಸ್ಕರಣದಲ್ಲಿ ಅಂತ ಅನ್ನೋದು ಮರ್ತೋಗಿದೆ ನನಗೆ. ವಾವಿಳ ಸಂಸ್ಕರಣದಲ್ಲಿ ಮತ್ತೆ ನೋಡಬೇಕು. ಅದು ಬ್ರಾಕೆಟಿನಲ್ಲಿ ಹಾಕಿರ್ತಾರೆ ಪ್ರಾಯ. ನಾನು ಯಾವುದೋ ತಾಡವಾಲೆಯಲ್ಲಿ ನೋಡಿದ್ದು ಹೌದು. ನಮ್ಮ ಗುರುಗಳು ಮಹಾಭಾರತ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನ ಬರೆಯುವಾಗ ಎಲ್ಲೋ ನೋಡಿದ್ದೇನೆ ಅಂತಂದೆ. ಎಲ್ಲಿ ನೋಡಿದಿ ಅಂತಂದೆ. ನಾನು ಪ್ರಾಯ ವಾವಿಳ್ಳ ಸಂಸ್ಕರಣದಲ್ಲಿ ನೋಡಿದ ಹಾಗೆ ನೆನಪು. ಆಗ ನನ್ನ ಹತ್ರ ವಾವಿಳ್ಳ ಸಂಸ್ಕರಣ ಇರಲಿಲ್ಲ, ಎಲ್ಲಿಯೂ ಇರಲಿಲ್ಲ. ಇವಾಗಾದರೂ ನಾನು ವಾವಿಳ್ಳ ಸಂಸ್ಕರಣನೇ ಇಟ್ಕೊಂಡು ಪಾಠ ಮಾಡ್ತಾ ಇರೋದು. ವಾವಿಳ್ಳ ರಾಮಸ್ವಾಮಿಗಳು ಅಂತ ಹೇಳಿ ಮದ್ರಾಸಿನಲ್ಲಿ ಒಬ್ಬರಿದ್ದರು. ಅವರ ಪ್ರಕಾಶನದಲ್ಲಿ ರಾಮಶಾಸ್ತ್ರಿಗಳು, ರಾಮಸುಬ್ಬ ಶಾಸ್ತ್ರಿಗಳು ಅಂತ ಅವರು ಎಲ್ಲ ಸೇರಿ ಅದನ್ನು ಮಾಡಿದ್ದು. ನಾನು ಅವಾಗ ಎಷ್ಟು ಹುಚ್ಚ ಅಂತ ಹೇಳಿದೆ, ಈಗಲೂ ಅಂಥದ್ದೇ ಹುಚ್ಚ, ಅದು ಬೇರೆ. ಚೆನ್ನೈಗೆ ಹೋದಾಗೆಲ್ಲ ಆ ಅಡ್ರೆಸ್ಗೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಒಬ್ಬರು ವೃದ್ಧರು ಸಿಕ್ಕಿದ್ರು, ಅವ್ರಿಗೆ ಈ ಅಡ್ರೆಸ್ ತೋರಿಸಿದೆ. ಅವರು ನನಗನ್ಸೋ ಮಟ್ಟಿಗೆ ಇದು ಮದ್ರಾಸಿನಲ್ಲಿ ಈಗಿಲ್ಲ, ಪ್ರಾಯ ಹಿಂದೆ ಇರಬಹುದು ಅಂತ ಅವರು ಹೇಳಿದ್ರು. ಅವ್ರಿಗೆ ಆಗಲೇ 75-76 ಆಗಿತ್ತು ನಾನು ಕೇಳಿದಾಗ. ಅಂದರೆ ಇದು ನಾನು ಹೇಳ್ತಾ ಇರೋದು 2002ನೇ ಇಸ್ವಿಯದ್ದು. ಅಲ್ಲಿಗೆ ಹೋಗಿ ಅವರು ವಿಚಾರಿಸಿಕೊಂಡು ಬಂದರು. ಈಗ ಅವ್ರ ವಂಶದವರು ಯಾರೂ ಇಲ್ಲ. ಮತ್ತೆ ಆ ಊರಿನ ಹೆಸರು ಚೇಂಜ್ ಆಗಿದೆ, ಆ ಜಾಗದ ಹೆಸರು ಚೇಂಜ್ ಆಗಿದೆ, ಆ ಬೀದಿಯ ಹೆಸರು ಚೇಂಜ್ ಆಗಿದೆ, ಆ ಸೈಟ್ ನಂಬರ್ ಅದು ಅಲ್ವೇ ಅಲ್ಲ, ಯಾವುದು ಅಂತ ಕೂಡ ಗುರುತಿಡಲಿಕ್ಕಾಗಿದೆ, ಇನ್ನೆಲ್ಲೋ ಇರೋದು ಅದು ಅಂತ ಹೇಳಿ ನೋಡಿಕೊಂಡು ಬಂದರು. ಅವತ್ತು ಸಿಗಲಿಲ್ಲ.
ನನಗೆ ವಾವಿಳ್ಳ ಸಂಸ್ಕರಣ ಸಿಕ್ಕಿದ್ದು ಇತ್ತೀಚೆಗೆ. ಈ ತಿರುಪತಿ ಯೂನಿವರ್ಸಿಟಿಯವರು ಎಲ್ಲದರ ಅತ್ಯಂತ ಹಳೆಯ ಗ್ರಂಥಗಳ ಪರಿಷ್ಕರಣ ಮಾಡ್ತೇವೆ ಅಂತ ಹೇಳಿ ಅದನ್ನು ಡಿಜಿಟೈಸ್ ಮಾಡಿ ಅದನ್ನು ಕಾಪಿಗಳನ್ನು ಫ್ರೀಯಾಗಿ ನೀವು ಇದು ಮೊಬೈಲಿಂದಲೂ ಪಡೆಯಬಹುದು ಅಂತ ಅಂದಾಗ ನನಗೆ ಸಿಕ್ಕಿದ್ದು. ಅದರಿಂದಾಗಿ ಆವಾಗ ನನ್ನ ಹತ್ರ ಪುಸ್ತಕ ಇರಲಿಲ್ಲ. ನಾನು ಫೋನ್ನಲ್ಲಿ ಹೇಳಿದ್ದೆ ಗುರುಗಳಿಗೆ, ಇಲ್ಲ ಅದು ಇದೆ ಅಂತ. ಅವ್ರು ನೋಡಿದ್ರು, ಇಲ್ಲ ಕಣೋ ಇಲ್ಲಿಲ್ಲ, ನೀನು ಎಲ್ಲಿ ನೋಡಿದಿ ಸರಿಯಾಗಿ ನೆನಪಿಸಿಕೋ ಅಂತಂದರು. ಸರಿಯಾಗಿ ನೆನಪಿಸ್ಕೊಳ್ಳಿಕ್ಕೆ ಆಗಲಿಲ್ಲ, ಯಾಕೆಂದರೆ ಆವಾಗ ಏನು ಆಧಾರವೇ ಇಲ್ಲದೆ ಏನಂತ ಮಾಡೋದು. ಸರಿ, ಅದು ಅಲ್ಲಿಗೆ ನಿಂತು ಹೋಯಿತು. ನಾನು ಹರಿವಂಶ ಪಾರಾಯಣ ಮಾಡ್ತಾ ಇದ್ದೆ. ಅವಾಗ ಸುಮಾರು ಕನಿಷ್ಠ ಪಕ್ಷ ವರ್ಷಕ್ಕೆ ಒಂದು ಬಾರಿ ಎಲ್ಲ ಪುರಾಣಗಳನ್ನು, ಮಹಾಭಾರತವನ್ನು ಓದಬೇಕು, ಮತ್ತು ರಾಮಾಯಣವನ್ನು, ಸರ್ವಮೂಲವನ್ನು ಎಲ್ಲ ಒಂದು ಸರ್ತಿ ಮಾಡಬೇಕು. ಹಲವಾರು ಬಾರಿ ಆಗಬೇಕು ಅಂತ ಇತ್ತು. ಏನೋ ದೇವರ ಪ್ರೇರಣೆಯಿಂದ ಒಂದು ಸಂಕಲ್ಪ ಆಯಿತು. ಹಾಗೆ ಮಾಡ್ತಾ ಇರುವಾಗ ಹರಿವಂಶದಲ್ಲಿ ಒಂದು ಮಾತು ಸಿಕ್ತು. ಅದನ್ನು ತಗೊಂಡು ಹೋಗಿ ನಮ್ಮ ಗುರುಗಳಿಗೆ ತೋರಿಸಿದೆ. ಅವರು ಖುಷಿಯಾಗಿ ಹೋಯಿತು ಅವರಿಗೆ. ಅದು ಹೀಗಿದೆ ವಿಷ್ಣು ಪರ್ವದಲ್ಲಿ, ಹರಿವಂಶದ ವಿಷ್ಣು ಪರ್ವದಲ್ಲಿ ತತ್ರ ರೈವತಕೋ ನಾಮ ಪರ್ವತೋ ನಾತಿದೂರತಃ ಮಂದರೋದಗ್ರಶಿಖರ ಸರ್ವತಃ ಅಭಿವಿರಾಜತೆ ತತ್ರ ಏಕಲವ್ಯ ಸಂವಾಸ ದ್ರೋಣೇನ ಅಧ್ಯುಚಿತಶ್ಚಿರಂ ಅಂತ. ಏಕಲವ್ಯ ಏನಿದ್ದಾನೆ ಅವನು ರೈವತಕ ಪರ್ವತದಲ್ಲಿ ದ್ರೋಣಾಚಾರ್ಯರ ಜೊತೆಗೆ ಇದ್ದ. ಯಾಕೆ ಇದ್ದ? ಬಿಲ್ವಿದ್ಯಕರಲ್ಲಿ ದ್ರೋಣಾಚಾರ್ಯರ ಜೊತೆ ಇದ್ದ ಅಂದರೆ ಇನ್ಯಾಕಿರ್ತಾನೆ? ಬೇರೇನೂ ಇಲ್ಲ. ದ್ರೋಣಾಚಾರ್ಯರ ಹತ್ತಿರ ಒಂದೋ ಅಸ್ತ್ರಜ್ಞಾನ ಪಡಿಬೇಕು, ಒಂದೋ ಶಾಸ್ತ್ರಜ್ಞಾನ ಪಡಿಬೇಕು. ಶಾಸ್ತ್ರಜ್ಞಾನವನ್ನು ಪಡೆದಿಲ್ಲ ಅನ್ನೋದು ಸಿದ್ಧ. ಇಲ್ಲಾಂದರೆ ಜರಾಸಂಧನ ಹತ್ರ ಹೋಗ್ತಾ ಇರಲಿಲ್ಲ ಅವನು. ಇನ್ನು ಮತ್ತೆ ಉಳಿದದ್ದು ಯಾವುದು? ಅಸ್ತ್ರಜ್ಞಾನವೇ ಆಗಿರಬೇಕು. ಆ ಕಾರಣದಿಂದ ವಿಷ್ಣು ಪರ್ವದಲ್ಲಿ ಹರಿವಂಶದಲ್ಲಿ ಇದನ್ನು ಹೇಳಿದ್ದಾರೆ. ಇದೇ ಅಂಶವನ್ನು ಅಪೇದಾವರ ಸ್ವಾಮಿಗಳು ಹೇಳ್ತಾ ಇದ್ರು. ದ್ರೋಣಾಚಾರ್ಯರಿಗೆ ಪಾಠ ಹೇಳ್ಕೊಟ್ಟಿದ್ದಾರೆ. ದ್ರೋಣಾಚಾರ್ಯರು ಏಕಲವ್ಯನಿಗೆ ಮೋಸ ಮಾಡಿಲ್ಲ ಅಂತ. ಲೌಕಿಕವಾಗಿ ಅವನ ಪ್ರಾಕ್ಟೀಸು ಅರ್ಜುನನಿಗಿಂತ ಜಾಸ್ತಿ ಇತ್ತು. ಹೀಗಾಗಿ ಅವನಿಗೆ ಆ ಪ್ರತಿಭೆ. ಒಂದು ಮಾತು ಉಂಟಲ್ಲ, ಅಭ್ಯಾಸಕ್ಕೆ ಅನುಗುಣವಾಗಿ ವಿದ್ಯೆ ಬರುತ್ತೆ. ಬುದ್ಧಿ ಕರ್ಮಾನುಸಾರಿಣಿ, ಯತ್ನಾನುಸಾರಿಣಿ ವಿದ್ಯಾ ಬುದ್ಧಿ ಕರ್ಮಾನುಸಾರಿಣಿ ಅಂತ. ಅವನಿಗೆ ಪ್ರಯತ್ನ ಜೋರಿತ್ತು. ಮತ್ತು ಏಕಲವ್ಯ ಅರ್ಜುನನಿಗಿಂತ ಬಹಳ ಸೀನಿಯರು. ಹೀಗಾಗಿ ಅದೆಲ್ಲ ಒಳಗೊಂಡು ಅವನು ಅರ್ಜುನನಿಗಿಂತ ಲೌಕಿಕವಾಗಿ ಪ್ರಬಲನಾಗಿದ್ದ. ಅರ್ಜುನನಿಗದೇ ಹೊಟ್ಟೆ ಕಿಚ್ಚು ಬಂತು. ಅದು ಆಮೇಲೆ ಅಷ್ಟು ಆಗಲಿಲ್ಲ. ಆ ಕಾರಣದಿಂದ ದ್ರೋಣಾಚಾರ್ಯರು ಏನು ಮಾಡಬೇಕಾಯಿತು? ನಾನು ಪಾಠ ಹೇಳ್ಕೊಡೋಲ್ಲ ಅನ್ನೋದನ್ನು ಸಡಿಲಿಸಬೇಕಾಯಿತು. ತಮ್ಮ ಶಿಷ್ಯನಿಗಾಗಿ ತಮ್ಮ ನಿಯಮವನ್ನೇ ಮುರಿಬೇಕಾಯಿತು. ಅವರು ಕರ್ಣನಿಗೆ ಯಾಕೆ ಹೇಳ್ಕೊಡ್ಲಿಕ್ಕೆ ಹೋಗಲಿಲ್ಲ ಅಂತಂದರೆ ಅವ್ರಿಗೆ ಆ ಪ್ರಸಂಗ ಬರಲಿಲ್ಲ. ನೋಡಿ, ಅರ್ಜುನನ ಹೊಟ್ಟೆ ಕಿಚ್ಚು ಜೋರಾದ್ದರಿಂದ, ಮಾತ್ಸರ್ಯ ಬಂದದ್ದರಿಂದ ಏನಾಯಿತು? ಏಕಲವ್ಯನಿಗೆ ಅಸ್ತ್ರವಿದ್ಯೆ ಸಿಕ್ತು. ಆದರೆ ಆ ಅಸ್ತ್ರವಿದ್ಯೆಯಲ್ಲಿ ಹೆಚ್ಚು ಪ್ರಕರ್ಷ ಬರಲಿಲ್ಲ. ಹೀಗಾಗಿ ಹೋಯಿತು. ದ್ರೋಣಾಚಾರ್ಯರು ತಮ್ಮ ಪ್ರತಿಜ್ಞೆಯನ್ನು ಮುರಿಬೇಕಾಯಿತು. ಏನೇನೆಲ್ಲ ಆಯಾಮಗಳು ಇದರಲ್ಲಿ ತೆರೆದುಕೊಳ್ಳುತ್ತೆ. ತಥಾಚ ಪುನಃ ಕೃಪಾಲು ರೈವತ ಪರ್ವತೇತಂ ದ್ರೋಣ ಪ್ರಾಪ್ಯ ಅದಾತ್ ಅಸ್ತ್ರವರಾಣಿ ತಸ್ಮೈ ಏಕಾಂತೆ. ಏಕಲವ್ಯನಿಗೆ ತನ್ನಲ್ಲಿದ್ದ ಭಕ್ತಿಯಿಂದ ಅತ್ಯಂತ ತುಷ್ಟನಾಗಿ ಕೃಪಾಳುವಾದ ದ್ರೋಣಾಚಾರ್ಯರು ರೈವತ ಪರ್ವತದಲ್ಲಿ
ಏಕಲವ್ಯನಿಗೆ ಅಸ್ತ್ರಗಳನ್ನು ಉಪದೇಶ ಮಾಡಿದರು. ಅದು ಸ್ವಲ್ಪವೇ ಕಾಲ ಹಿಡಿಸುತ್ತೆ. ನೀವಿಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳಿ ಅವರಿಗೆ ಉಪದೇಶ ಮಾಡಿ ಬಂದಿರಬಹುದು. ಅದು ಆಮೇಲೆ ಮುಂದೆ ಕೃಷ್ಣ ಅಲ್ಲಿಗೆ ದ್ವಾರಕೆಯನ್ನು ಶಿಫ್ಟ್ ಮಾಡಿದ. ದ್ವಾರಕೆಯ ಹತ್ತಿರ ಇನ್ನೂ ಆಗಿರಲಿಲ್ಲ. ದ್ವಾರಕೆ ಇನ್ನೂ ನಿರ್ಮಾಣ ಆಗಿರಲಿಲ್ಲ, ಪರ್ವತ ಮಾತ್ರ ಇತ್ತು. ಆ ಪರ್ವತದಲ್ಲಿ ಏಕಲವ್ಯನಿಗೆ ಪಾಠ ಹೇಳಿಕೊಟ್ಟು ಬಂದರು. ಅದು ಸ್ಪಷ್ಟವಾಗಿ ಹರಿವಂಶದಲ್ಲಿ ಉಂಟು. ತತ್ರ ರೈವತಕೋ ನಾಮ ಪರ್ವತೋ ನಾತಿ ದೂರತಃ. ದ್ವಾರಕೆಗೆ ಅತ್ಯಂತ ಸಮೀಪದಲ್ಲಿ ಒಂದು ಪರ್ವತ ಇದೆ. ಅದು ಇವರೆಲ್ಲ ಬಂದ ಮೇಲೆ ಅದು ಕ್ರೀಡಾಶೈಲ ಆಯಿತು. ಅಂದರೆ ರಜೆಯ ಅಲ್ಲಿ ಮೋಜು ಮಾಡುವಂತಹ ಒಂದು ತಾಣ ಆಯಿತು. ಯಾವುದು? ರೈವತ ಪರ್ವತ. ಮಂದರೋದಾರ ಶಿಖರ, ಮಂದರದಂತೆ ಎತ್ತರವಾದ ಶಿಖರಗಳು. ಸರ್ವತೋಭಿವಿರಾಜತೆ, ಯಾವ ಕಡೆಯಿಂದ ನೋಡಿದ್ರೂ ಆ ಪರ್ವತ ಚಂದ. ತತ್ರ ಏಕಲವ್ಯ ಸಂವಾಸ ದ್ರೋಣೇನ ಅಧ್ಯುಚಿತ ಸ್ಥಿರಂ. 56ನೇ ಅಧ್ಯಾಯದಲ್ಲಿ ವಿಷ್ಣು ಪರ್ವದಲ್ಲಿ ಬಂದಿರುತ್ತೆ. ಹರಿವಂಶದಲ್ಲಿ 3 ಪರ್ವ. ಒಂದು ಹರಿವಂಶ ಪರ್ವ ಮೊದಲನೆಯದ್ದು, ಎರಡನೆಯದ್ದು ವಿಷ್ಣು ಪರ್ವ, ಮೂರನೆಯದ್ದು ಭವಿಷ್ಯತ್ ಪರ್ವ. ಅಲ್ಲಿ ಸ್ಫುಟವಾಗಿ ಇದಿದೆ. ಅಂದರೆ ಆಚಾರ್ಯರು ಹೇಳಿದ್ದಕ್ಕೆ ಪ್ರಬಲವಾದ ಆಧಾರ ಇದೆ. ಹೀಗೆ ದ್ರೋಣಾಚಾರ್ಯರು ಇದನ್ನು ಏನಂತ ಕರೆಯೋದು? ನಾನು ಕ್ಷತ್ರಿಯರನ್ನು ಬಿಟ್ಟು ಬೇರೆಯವರಿಗೆ ಪಾಠ ಹೇಳ್ಕೊಡೋಲ್ಲ ಅಂತನ್ನುವ ದ್ರೋಣಾಚಾರ್ಯರ ನಿರ್ಧಾರಕ್ಕೆ ಬಿದ್ದ ಪೆಟ್ಟು ಅಂತ ಹೇಳೋದೇ, ಅಥವಾ ದ್ರೋಣಾಚಾರ್ಯರು ಭಯಪಟ್ರ? ದ್ರೋಣಾಚಾರ್ಯರಿಗೆ ಆ ಕೀರ್ತಿಕಾಂಕ್ಷೆ ಅನ್ನೋದಿತ್ತು. ಆದರೆ ಆಚಾರ್ಯರು ಇಲ್ಲಿ ಮಾತ್ರ ಕೃಪಾಳು ಅಂತ ಬಳಸ್ತಾರೆ. ಕೃಪೆಯೂ ಬಂತು, ಏಕೆಂದರೆ ಅನ್ಯಾಯವಾಗಿ ಆ ಹುಡುಗನ ಬಲ ಹೆಬ್ಬೆರಳನ್ನು ಕೇಳಿದೆ ಅಂತ ಹೇಳಿ ಉಪದೇಶ ಮಾಡೋದು. ಪುನಃ ಕೃಪಾಳು ರೈವತ ಪರ್ವತೇತಂ ದ್ರೋಣ ಪ್ರಾಪ್ಯ ಅದಾತ್ ಅಸ್ತ್ರವರಾಣಿ ತಸ್ಮೈ ಅಂತ. ಹೀಗೆ ಎಲ್ಲ ಉದ್ದೇಶವನ್ನು ಪರಿಹರಿಸಿಕೊಳ್ಳುವಾಗ ಯಾವುದೋ ಒಂದು ಉದ್ದೇಶವನ್ನು ನಾವು ಬಿಟ್ಟಿರಲೇಬೇಕಾಗತ್ತೆ. ನಮ್ಮ ಜೀವನದಲ್ಲಿ ಎಲ್ಲ ಸಂಕಲ್ಪಗಳು ಹೀಗೇ ಇರಬೇಕು ಅಂತ ನಾನು ಇರ್ತೇನೆ. ಯಾವುದೋ ಒಂದಕ್ಕೆ ರಾಜಿ ಆಗಿರಲೇಬೇಕಾಗತ್ತೆ. ಯಾರು ಪ್ರತಿಯೊಬ್ಬರೂ ಕೂಡ ಇದರಿಂದಲೂ ಗೊತ್ತಾಗತ್ತೆ. ಹೀಗೆ ಆಚಾರ್ಯ ಗೋವಿಂದ ಕೃತೆ ಶ್ರೀಮದ್ ಭಾರತ ತಾತ್ಪರ್ಯ ನಿರ್ಣಯಸ್ಯ ನಿರ್ಣಿಕ್ತೆ ವ್ಯಾಖ್ಯಾನೆ ನಿರ್ಣಯ ಭಾವಚಂದ್ರಿಕಾಖ್ಯಾನೆ ಗತಂ 15 ವಿವರಣಂ ಸತಾಂ ಹೃದಯಾಭರಣಂ ಅಂತ. ಕಾಲೇ ತ್ವೇ ತಸ್ಮಿನ್ ಭೂಯೇವಾಖಿಲೈಶ್ಚ ನೃಪೈರ್ಯುಕ್ತೋ ಮಾಗಧೋ ಯೋದ್ಧು ಕಾಮಃ ಪ್ರಾಯಾದ್ಯದೂನ್ ತತ್ರ ನಿತ್ಯಾವ್ಯಯಾತಿ ಬಲೈಶ್ವರ್ಯೋಪೀಚ್ಛಯಾಗಾತ್ಸ ಕೃಷ್ಣ. ಅದರಿಂದ ಏಕಲವ್ಯನ ಪ್ರಸಂಗ ಸ್ಫುಟವಾಗಿ ಇಲ್ಲಿ ತೆರ್ಕೊಳ್ಳುತ್ತೆ. ನಾವು ಏಕಲವ್ಯನನ್ನು ಭಾಗವತದಲ್ಲಿ ನೋಡೋದು ಯಾವಾಗ ಗೊತ್ತಾ? ಪೌಂಡ್ರಕ ವಾಸುದೇವನಿಗಿಂತ ಮುಂಚೆ ಏಕಲವ್ಯ ಸಾಯೋದನ್ನು ಮಾತ್ರ ನೋಡಿದ್ದೇವೆ. ಅಥವಾ ಅದಕ್ಕಿಂತ ಹಿಂದೆ ಬಲರಾಮ ಓಡಿಸಿಕೊಂಡು ಹೋದಾಗ ಗಾಬರಿಯಿಂದ ಹಿಂದೆಯೇ ನೋಡದೆ ಓಡಿ ಹೋಗಿದ್ದನ್ನು ನೋಡಿದ್ದೇವೆ. ಆಮೇಲೆ ಏಕಲವ್ಯನನ್ನು ಕೃಷ್ಣ ಕೊಲ್ಲೋದು. ಇಷ್ಟು ಇದು ಭಾಗವತದಲ್ಲಿ ನಾವು ನೋಡುವಂತಹ ಪ್ರಸಂಗ. ಆಮೇಲೆ ಅಲ್ಲಿಂದ ಬಂದು ಮಹಾಭಾರತಕ್ಕೆ ಬಂದರೆ ಅವನ ಬೆರಳು ಕತ್ತರಿಸಿ ಹೋಗಿದ್ದು ಅಷ್ಟೇ. ಏಕಲವ್ಯನ ಸಾವು ಮಹಾಭಾರತದಲ್ಲಿ ವಿಸ್ತಾರವಾಗಿ ಇಲ್ಲ. ಇದೆ ಯಾವಾಗ ಅಂತಂದರೆ ಸಂಕ್ಷಿಪ್ತವಾಗಿ ಇದೆ. ಮಹಾಭಾರತದ ಪರಿಶಿಷ್ಟ ಭಾಗವಾದ ಹರಿವಂಶದಲ್ಲಿ. ಉಳಿದಂತೆ ನಮಗಿನ್ನೆಲ್ಲೂ ಈ ತರಹ ಸಿಗಲ್ಲ. ವಸ್ತುತಃ ಅನುಶಾಸನ ಪರ್ವದಲ್ಲಿ ಈ ಒಂದು ಪ್ರಸಂಗ ಬರುತ್ತೆ. ಪೌಂಡ್ರಕ ವಾಸುದೇವನ ಘಟನೆಗಿಂತ ಹಿಂದೆ ನಡೆದ ಪ್ರಸಂಗ. ಅಲ್ಲಿ ಪ್ರದ್ಯುಮ್ನನನ್ನು ಮಗನಾಗಿ ಪಡೆದು, ಅಂದರೆ ಒಂದೇ ದಿವಸ 12 ವರ್ಷಗಳಾಗುವಂತೆ ದೇವರು ಮಾಡಿದ್ದು ಇತ್ಯಾದಿಗಳೆಲ್ಲ ಅಲ್ಲಿ ಬರುತ್ತೆ. ಅಲ್ಲಿ ಅತ್ಯಂತ ಸಂಕ್ಷಿಪ್ತವಾಗಿ ಬರುತ್ತೆ.
ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಲೂ ಗೊತ್ತಾಗಲ್ಲ. ಎಲ್ಲವನ್ನ ಒಟ್ಟುಗೂಡಿಸಿದರೆ ಬರುವಂತಹ ಫಲಿತಾಂಶ ಏನಿದೆ ಅದು ನಾವು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನೋಡುತ್ತೇವೆ. ಕಥೆಯ ಭಾಗ ಪೂರ್ಣವಾಗಿ ಇಲ್ಲಿ ತೋರುತ್ತೆ. ಇದು ಪಾಂಡವರ ಜೀವನ ಹೀಗೆ ನಡೀತಾ ಇರುವಾಗ ಕೃಷ್ಣನ ಜೀವನದಲ್ಲಿ ಏನಾಗ್ತಾ ಇತ್ತು? ಕಾಲೇ ತ್ವೇ ತಸ್ಮಿನ್ ಭೂಯೇವಾಖಿಲೈಶ್ಚ ನೃಪೈರ್ಯುಕ್ತೋ ಮಾಗಧೋ ಯೋದ್ಧು ಕಾಮಃ ಪ್ರಾಯಾದ್ಯದೂನಸ್ತತ್ರ ನಿತ್ಯ ವ್ಯಯಾತಿ ಬಲೈಶ್ವರ್ಯೋಪೀಚ್ಛಯಾ ಗಾತ್ಸ ಕೃಷ್ಣ. ಇದೇ ಕಾಲದಲ್ಲಿ ಮತ್ತೆ ಜನರನ್ನು ಒಟ್ಟು ಮಾಡಿ ಜರಾಸಂಧ ಯುದ್ಧ ಮಾಡಲಿಕ್ಕೆ ಅಂತ ಬಂದ. ಅಂದರೆ ಅಲ್ಲಿ ಮೊದಲು ಈ ಹಿಂದೆ ಹೇಳಿದ್ದಾರೆ, ಇದು 2ನೆಯ ಯುದ್ಧವೋ 3ನೆಯ ಯುದ್ಧವೋ ಏನೋ. ಈಗ ನಾವೇನು ನೋಡ್ತಾ ಇದ್ದೇವೆ, ಈ ಮುಂದೆ ಒಂದು ಜರಾಸಂಧ ಹಾಗೂ ಕೃಷ್ಣನ ಕಾದಾಟ ಬರುತ್ತೆ. ಅದು 2 ತಪ್ಪಿದ್ರೆ 3ನೇಯದ್ದು. ಇದರ ಪೂರ್ತಿ ಚಿತ್ರಣ ಏನಿದೆ ಅದನ್ನು ಸ್ವಲ್ಪ ಮೊದಲು ಹೇಳಿಬಿಟ್ಟಿದ್ರು. ಹೀಗೆ 7-8 ಯುದ್ಧ ಆಯಿತು ಅಂತ. 7-8 ಯುದ್ಧ ಆಗಿದ್ದು ಯಾವಾಗ? ದ್ರೌಪದಿಯ ಮದುವೆಯಾಗುವವರೆಗೂ 7-8 ಯುದ್ಧ ಆಗಿತ್ತು. ಆಮೇಲೂ ಯುದ್ಧ ನಡೀತಾ ಇತ್ತು. ಯಾವಾಗ ಅದು ಪೂರ್ತಿಯಾಗಿ ನಿಂತಿತು ಅಂತಂದರೆ ಕೃಷ್ಣನ 55ನೇ ವಯಸ್ಸಿನ ತನಕ ಕಾದಾಡಿದ್ದಾನೆ. ಶ್ರೀಕೃಷ್ಣ 14ನೇ ವಯಸ್ಸಿನಿಂದ ಶುರು ಮಾಡಿ 55ನೇ ವಯಸ್ಸಿನ ತನಕ ಜರಾಸಂಧನೊಡನೆ ಕಾದಾಡಿದ್ದಾನೆ. ಅವಾಗವಾಗ ಸೈನ್ಯ ಕಟ್ಕೊಂಡು ಬರೋದು, ಸೋಲೋದು, ಹೋಗೋದು ಇತ್ಯಾದಿಗಳು. ಹಾಗೆ ಒಂದು ಬಾರಿ, ಇದು 3ನೇ ಬಾರಿ ಇರಬೇಕು, 3ನೇ ಬಾರಿ ಬಂದ ಅವನು. ಯಾರು? ಜರಾಸಂಧ. ನೃಪೈರ್ಯುಕ್ತೋ ಮಾಗಧೋ ಯೋದ್ಧು ಕಾಮಃ ಪ್ರಾಯಾದ್ಯದೂನ್. ಅವಾಗ ದೇವರೇನು ಮಾಡಿದ? ಈ ಸರ್ತಿ ನಾನು ಓಡಿ ಹೋಗ್ತೇನೆ. ಕಾರಣ ಏನು ಅಂದರೆ, ನನ್ನಿಂದ ಯಾದವರಿಗೆ ತೊಂದರೆ ಆಗ್ತಾ ಇದೆ. ಈಗ ತಾನೇ ಸ್ವಲ್ಪ ಹಿಂದೆ ಯುದ್ಧ ಮಾಡಿದ್ದಾರೆ, ಯಾದವರೆಲ್ಲ ಬಸವಳಿದಿದ್ದಾರೆ. ಅದಕ್ಕಾಗಿ ಲೀಡರ್ ಅಂದರೆ ಹಾಗೆ ತಾನೆ, ವೈಯಕ್ತಿಕವಾಗಿಯೂ ಸಾಮೂಹಿಕವಾಗಿಯೂ ಕಷ್ಟಗಳನ್ನು ತಾಳಿಕೊಳ್ಳಬೇಕು. ಹಿ ಈಸ್ ದ ಲೀಡರ್. ಅದಕ್ಕಾಗಿ ಅವನೇನು ಮಾಡಿದ? ಅರ್ಜುನ ಅದನ್ನು ಕೃಷ್ಣ ಅದನ್ನು ತೋರಿಸಲಿಕ್ಕೆ ಅಂತ ಹೇಳಿ ಓಡಿದ. ಅದಕ್ಕೆ ಉತ್ತರದಲ್ಲಿ ಅವನನ್ನು ರಣಛೋಡ್ ಬಾಬಾ ಅಂತಾರೆ, ಯುದ್ಧ ಬಿಟ್ಟು ಓಡಿದ ಅಂತ. 2-3 ಪ್ರಸಂಗದಲ್ಲಿ ಹಾಗೆ ಮಾಡಿದ್ದಾನೆ. ಒಂದು ಇವಾಗ, ಇನ್ನೊಂದು 18ನೇ ಬಾರಿ. ಆಮೇಲೆ ಯುದ್ಧ ಪೂರ್ತಿ ಬಿಟ್ಟ. ಅವನ ಒಂದು ಪ್ರಾಯ 68ನೇ ವಯಸ್ಸಿನಲ್ಲಿ ಯುದ್ಧ ಪೂರ್ತಿ ಬಿಟ್ಟ. 68-69. ಆಮೇಲೆ ನಾನು ಯುದ್ಧ ಮಾಡೋದಿಲ್ಲ ಅಂತ. 70ನೇ ವಯಸ್ಸಿನಲ್ಲಿ ಯುದ್ಧ ಬಿಟ್ಟದ್ರಿಂದಾಗಿ ಕುರುಕ್ಷೇತ್ರ ಯುದ್ಧಕ್ಕೆ ಬಂದ, ಅಂದರೆ ಇದು ಸಾರಥಿಯಾದ. ಅದಕ್ಕೆ ಪ್ರಾಯ ಅವರು ರಣಛೋಡ್ ಬಾಬಾ ಅಂತ ಕರೀತಾರೆ. ಯುದ್ಧವನ್ನು ಬಿಟ್ಟು ಓಡಿದ, ಯುದ್ಧವನ್ನು ಬಿಟ್ಟ ಕೃಷ್ಣ ಅಂತ ಅವರ ಬಂಗಾಳದವರು ಮತ್ತು ಆ ರೀತಿ ಹೆಸರು ಇಟ್ಕೋತಾರೆ. ರಣಛೋಡ್ ಬಾಬಾ ಅಂತ, ರಣಛೋಡ್ ಅಂತ ಇಟ್ಕೊಳ್ತಾರೆ ಹೆಸರು. ಯಾಕೆಂದರೆ ಈ ಕಾರಣದಿಂದ ಅವನು ಇಲ್ಲಿ ಓಡಿದ. ದೇವರನ್ನು ಯುದ್ಧದಿಂದ ಓಡಿದವ ಅಂತ ಹೇಳಿ ಆರಾಧನೆ ಮಾಡೋದು ಭಾರತೀಯರ ಸ್ಪೆಷಾಲಿಟಿ ಅಲ್ಲದೆ ಇನ್ಯಾರದು. ಅವನು ಯಾಕೆ ಓಡಿದ, ಅದರ ಹಿಂದಿನ ಪ್ರಸಂಗಗಳೇನು, ಏನೇನು ರಾಜನೀತಿಗಳಿದೆ, ಇತಿಹಾಸದಲ್ಲಿ ಏನೇನಿದೆ ಇತ್ಯಾದಿಗಳನ್ನೆಲ್ಲ ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.